ಎಷ್ಟು ಜನ ಸಂತೋಷವಾಗಿದ್ದೀರಾ? ಓಕೆ. ಧರ್ಮೋಪದೇಶ ಕಾಂಡ. ಎಂಟನೇ ಅಧ್ಯಾಯ 18ನೇ ವಾಕ್ಯ. ಆದುದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ವಾಕ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಓಕೆ, ಇವತ್ತು ನಾವು ಧ್ಯಾನ ಮಾಡಕ್ ಹೋಗೋದು ಅಭಿವೃದ್ಧಿ. ಒಂದು ವಿಶ್ವಾಸಿ ಅಭಿವೃದ್ಧಿ ಹೊಂದಬೇಕು, ಆಶೀರ್ವದಿಸಲ್ಪಡಬೇಕು, ಸಂಪತ್ತನ್ನ ಅನುಭವಿಸ್ಬೇಕು, ಜೀವನದಲ್ಲಿ ಅವರು ಚೆನ್ನಾಗಿ ಆಗ್ಬೇಕು, ಅನ್ನೋದು ದೇವರ ಆಸೆ ಕೂಡ, ನಮ್ಮ ಒಂದು ಪ್ರಾರ್ಥನೆಯೂ ಕೂಡ. ಆದ್ರೆ ಈ ಸಂಪತ್ತು, ಈ ಅಭಿವೃದ್ಧಿ ಏನಿದೆಯಲ್ಲ, ಇದು ನಿಮ್ಮ ಪ್ರಾರ್ಥನೆಗಳಿಗೆ, ನಿಮ್ಮ ಉಪವಾಸಕ್ಕೆ ರೆಸ್ಪಾನ್ಸ್ ಮಾಡಲ್ಲ. ನಿಮ್ಮ ಪ್ರಾರ್ಥನೆಯ ಮೂಲಕವಾಗಿ, ಉಪವಾಸದ ಮೂಲಕವಾಗಿ ಅಭಿವೃದ್ಧಿಯನ್ನ, ಸಂಪತ್ತನ್ನ ಹೊಂದ್ಕೊಳ್ಳಕ್ಕೆ ಆಗಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಿರೋದು? ಪ್ರಾರ್ಥನೆಯ ಮೂಲಕವಾಗಿ, ಇಂಗ್ಲಿಷ್ ಹೇಳ್ಬೇಕಂದ್ರೆ ಪ್ರಾಸ್ಪೆರಿಟಿ ವಿಲ್ ನಾಟ್ ರೆಸ್ಪಾಂಡ್ ಟು ಪ್ರೇಯರ್ ಅಂಡ್ ಫಾಸ್ಟಿಂಗ್. ಪ್ರಾಸ್ಪೆರಿಟಿ, ಅಭಿವೃದ್ಧಿ ಅನ್ನೋದು ಪ್ರಾರ್ಥನೆಗೆ, ಉಪವಾಸಕ್ಕೆ ರೆಸ್ಪಾಂಡು ಮಾಡೋದಿಲ್ಲ. ಬಟ್ ನಾವು ಅಭಿವೃದ್ಧಿ ಹೊಂದೋದು ಹೆಂಗೆ? ಸೊ ನೀವು ಜೀವನ ಪರ್ಯಂತ ಪ್ರಾರ್ಥನೆ ಮಾಡಿದ್ರು, ಜೀವನ ಪರ್ಯಂತ ಉಪವಾಸ ಮಾಡಿದ್ರು, ಅಭಿವೃದ್ಧಿ ಅನ್ನೋದನ್ನ ನೋಡೋದಕ್ಕೆ ಆಗಲ್ಲ, ಅನುಭವಿಸಕ್ಕೂ ಆಗಲ್ಲ. ಈ ವಾಕ್ಯದಲ್ಲಿ ನೀವು ಪ್ರಾರಂಭದಿಂದ ಓದ್ಬೇಕಾದ್ರೆ ಏನ್ ಹೇಳುತ್ತೆ? ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ಸಾಕು. ಒಂದು ಮೊದಲೇ ಪಾಯಿಂಟ್ ಏನಿದೆ? ಪ್ರಮಾಣ. ಯಾರು ಮಾಡಿರೋದು? ದೇವ್ರು ಏನ್ ಮಾಡಿದ್ದಾರೆ? ನಮಗೆ ಪಿತೃಗಳಿಗೆ ಪ್ರಮಾಣ ಮಾಡಿದ್ದಾರೆ. ಏನಂತ ಪ್ರಮಾಣ ಮಾಡಿದ್ದಾರೆ? ನಿಮ್ಮ ಜೀವನದಲ್ಲಿ ಈ ಭಾಗ್ಯವನ್ನ ಸಂಪಾದಿಸುವುದಕ್ಕೆ, ಅನುಭವಿಸುವುದಕ್ಕೆ ದೇವ್ರು ಏನ್ ಮಾಡ್ತಾ ಇದಾರಂತೆ? ಸಾಮರ್ಥ್ಯವನ್ನು ಕೊಡ್ತಾ ಇದ್ದಾರೆ. ಸಾಮರ್ಥ್ಯಕ್ಕೆ ಮುಂಚೆ ಏನ್ ಹೇಳ್ತಾ ಇದೆ? ಅದಕ್ಕೆ ಮುಂಚೆ ಸ್ಟಾರ್ಟಿಂಗ್ ಪ್ರಮಾಣ. ದೇವರು ಪ್ರಮಾಣ, ಆ ಲೈನ್ ಎಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ರಮಾಣ ಪೂರ್ವಕವಾಗಿ. ಎರಡನೇದು ವಾಗ್ದಾನ, ಭಾಗ್ಯ, ಅನುಭವ. ಆಮೇಲೆ ಸಾಮರ್ಥ್ಯ. ಇದೆಲ್ಲದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಈ ಅಭಿವೃದ್ಧಿಗೆ ನಾವು ಇವತ್ತೊಂದು ಉತ್ತರ ಕಂಡಿಡ್ಕೊಬೇಕು. ಹಲ್ಲೆಲೂಯಾ. ಎಷ್ಟು ಜನ ಉತ್ತರ ಕಂಡಿಡ್ಕೊಳಕ್ ರೆಡಿ ಆಗಿದ್ದೀರಾ? ಓಕೆ, ಇವಾಗ ಓದಿ. ಫಸ್ಟ್ ಪಾಯಿಂಟ್ ಏನು? ಪ್ರಮಾಣ. ಸೊ ದೇವರು ಪಿತೃಗಳಿಗೆ ಏನ್ ಮಾಡಿದ್ದಾರೆ? ಪ್ರಮಾಣ ಮಾಡಿದ್ದಾರೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಓದ್ಬೇಕಾದ್ರೆ ಅಬ್ರಹಾಮನ ಎಲ್ಲಾ ವಾಗ್ದಾನಗಳು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಕೊಡಲ್ಪಟ್ಟಿದೆ. ಓಕೆ, ಸೊ ಪಿತೃಗಳಿಗೆ ಮಾಡಿರೋ ಪ್ರಮಾಣ, ಸೊ ಅದು ನಮಗೂ ಏನಾಗಿದೆ? ಕೊಡಲ್ಪಟ್ಟಿದೆ. ಪಿತೃಗಳಿಗೆ ಮಾಡಲ್ಪಟ್ಟಂತ ಪ್ರಮಾಣ. ಅಬ್ರಹಾಮಿಗೆ ಅಂತ ವಾಗ್ದಾನ ಮಾಡೋದು ದೇವರು, ನಿನ್ನನ್ನು, ನಿನ್ನ ಸಂತತಿಯವರನ್ನ ಏನ್ ಮಾಡ್ತೀನಿ? ಆಶೀರ್ವಾದ ಮಾಡ್ತೀನಿ, ನೀನು ಆಶೀರ್ವಾದ ನಿಧಿಯ. ಅಂದ್ರೆ ಪಿತೃಗಳಿಗೆ ಮಾಡಿರುವಂತ ಪ್ರಮಾಣವನ್ನ ದೇವರು ಏನ್ ಮಾಡಿದ್ದಾರೆ? ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೆ ಕೊಟ್ಟಿದ್ದಾರೆ.
ಒಂದು. ಎರಡನೇ ಪಾಯಿಂಟ್ ಏನು? ವಾಗ್ದಾನ. ಸೊ ಪ್ರಮಾಣ ಮಾಡಿ ಪಿತೃಗಳಿಗೆ ಏನ್ ಮಾಡಿದ್ದಾರೆ? ವಾಗ್ದಾನಗಳನ್ನ ಕೊಟ್ಟಿದ್ದಾರೆ. ಆ ಕೊಟ್ಟಿರೋ ವಾಗ್ದಾನಗಳಲ್ಲಿ ಅಭಿವೃದ್ಧಿ, ಸಂಪತ್ತು ಅನ್ನೋದು ಒಂದು ವಾಗ್ದಾನ. ಅಭಿವೃದ್ಧಿ, ಸಂಪತ್ತು ಅನ್ನೋದು ಅನೇಕ ವಾಗ್ದಾನಗಳಲ್ಲಿ ಒಂದು ವಾಗ್ದಾನ. ಬಟ್ ಈ ಒಂದು ವಾಗ್ದಾನ ಇದೆ ನೋಡಿ, ಈ ಒಂದು ವಾಗ್ದಾನ ನಿಮ್ಮ ಪ್ರಾರ್ಥನೆಗಳಿಗೆ, ಉಪವಾಸಗಳಿಗೆ ಅದು ಪ್ರತಿಕ್ರಿಯೆ ಮಾಡಲ್ಲ. ಆರೋಗ್ಯ ಇದೆಲ್ಲ ಒಂದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಬಟ್ ಪ್ರಾಸ್ಪೆರಿಟಿ, ಅಭಿವೃದ್ಧಿ ಅನ್ನೋದು ಮಾತ್ರ ಪ್ರಾರ್ಥನೆ ಮಾಡಿದ್ರೆ ಪಡ್ಕೊಳ್ಳುವಂಥದ್ದು ಅಲ್ಲ. ಸೊ ಒಂದನೇದು ಪ್ರಮಾಣ ಮಾಡಿ ದೇವ್ರು ಏನ್ ಮಾಡಿದ್ದಾರೆ? ಪ್ರಾಮಿಸ್ ಮಾಡಿ ಪ್ರಾಮಿಸಸ್ನ ಕೊಟ್ಟಿದ್ದಾರೆ. ನಮಗ್ ಪ್ರಾಮಿಸ್ ಮಾಡಿ, ಪಿತೃಗಳಿಗೆ ಪ್ರಾಮಿಸ್ ಮಾಡಿ ಏನ್ ಮಾಡಿದ್ದಾರೆ? ಪ್ರಾಮಿಸಸ್, ವಾಗ್ದಾನಗಳನ್ನ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಕೊಟ್ಟಿದ್ದಲ್ದಿರ ಮೂರನೇ ಪಾಯಿಂಟ್ ಏನು? ಅದನ್ನ ನೆರವೇರಿಸ್ತಾರೆ. ಪಿತೃಗಳಿಗೆ ಮಾಡಿರುವಂತ ಪ್ರಮಾಣದ ಮೂಲಕವಾಗಿ ಮಾಡಿರುವಂತ ಎಲ್ಲ, ಕೊಟ್ಟಿರುವಂತ ಎಲ್ಲ ವಾಗ್ದಾನಗಳನ್ನ ದೇವ್ರು ಏನ್ ಮಾಡ್ತಾರಂತೆ? ನೆರವೇರಿಸ್ತಾರೆ. ಆದ್ರೆ ಎಲ್ಲದನ್ನು ನೆರವೇರಿಸ್ತಾರೆ. ಬಟ್ ನಿಮ್ಮ ಅಭಿವೃದ್ಧಿಯನ್ನ, ಸಂಪತ್ತನ್ನ ಅನುಭವಿಸಕ್ಕೆ ದೇವರು ಅದನ್ನ ನೆರವೇರಿಸ್ಬೇಕಂದ್ರೆ ಪ್ರಾರ್ಥನೆ ಮೂಲಕ ದೇವರು ಅದನ್ನ ನೆರವೇರಿಸಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾರದು? ಆರೋಗ್ಯದ ವಾಗ್ದಾನ ಕೊಟ್ಟಿರೋ ದೇವ್ರೆ, ಸಮಾಧಾನದ ವಾಗ್ದಾನ ಕೊಟ್ಟಿರೋ ದೇವ್ರೆ, ಸಂತೋಷ, ಬಿಡುಗಡೆ, ನೆಮ್ಮದಿ ಎಲ್ಲಾದ ವಾಗ್ದಾನ ಕೊಟ್ಟಿರೋ ದೇವ್ರೆ. ಅದು ಅಲ್ದಿರ ಅಭಿವೃದ್ಧಿಯ ವಾಗ್ದಾನ ಕೊಟ್ಟಿರೋದನ್ನು ದೇವ್ರೆ. ಬಟ್ ಆದ್ರೆ ಈ ಅಭಿವೃದ್ಧಿಯ ವಾಗ್ದಾನ, ಸಂಪತ್ತಿನ ವಾಗ್ದಾನ ಪ್ರಾರ್ಥನೆಯ ಮೂಲಕವಾಗಿ ದೇವ್ರ ಹತ್ರ ಅದನ್ನ ನೆರವೇರಿಸ್ಕೊಳ್ಳಕ್ಕೆ ಆಗಲ್ಲ. ಸೊ ದೇವ್ರು ಅದನ್ನ ನೆರವೇರಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಸೊ ಅಭಿವೃದ್ಧಿ ಅನ್ನೋದು, ಸಂಪತ್ತು ಅನ್ನೋದು ದೇವ್ರು ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು? ಅದನ್ನ ನೆರವೇರಿಸ್ಬೇಕು. ದೇವ್ರು ಮಾಡಿರೋ ಪ್ರಮಾಣ, ದೇವ್ರು ಕೊಟ್ಟಿರೋ ವಾಗ್ದಾನ, ಅದನ್ನ ದೇವ್ರು ಏನ್ ಮಾಡ್ಬೇಕು? ನಮ್ಮ ಜೀವನದಲ್ಲಿ ನೆರವೇರಿಸ್ಬೇಕು. ನೆರವೇರಿಸ್ಬೇಕು ಅಂದ್ರೆ ನಾವು ಪ್ರಾರ್ಥನೆ ಮಾಡಿದ್ರೆ ಅದನ್ನ ದೇವ್ರು ನೆರವೇರಿಸ್ತಾರಾ ಅನ್ನೋದು ಒಂದು ಪ್ರಶ್ನೆ. ನೀವು ಉಪವಾಸ ಮಾಡಿದ್ರೆ ಆ ಸಂಪತ್ತು, ಅಭಿವೃದ್ಧಿ ಅನ್ನೋ ವಾಗ್ದಾನ ದೇವ್ರು ನೆರವೇರಿಸ್ತಾರಾ ಅನ್ನೋದು ಒಂದು ಪ್ರಶ್ನೆ. ಸೊ ಈ ಅಭಿವೃದ್ಧಿ, ಸಂಪತ್ತು ಅನ್ನೋಂಥ ವಾಗ್ದಾನ, ಪ್ರಮಾಣವನ್ನ ದೇವರು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ನೆರವೇರಿಸಲೇಬೇಕು. ಆದ್ರೆ ಅದು ನೆರವೇರಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಕೈ ಕೊಟ್ಟು ಹೇಳ್ರಿ, ದೇವರು ಸಂಪತ್ತು, ಅಭಿವೃದ್ಧಿ ಅನ್ನೋ ವಾಗ್ದಾನನ ನಮ್ಮ ಜೀವನದಲ್ಲಿ ನೆರವೇರಿಸ್ಬೇಕು. ನೆರವೇರಿಸ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂತ ಕೇಳ್ರಿ. ಪ್ರಾರ್ಥನೆ ಮಾಡಿದ್ರೆ ನೆರವೇರುತ್ತಾ? ಎಷ್ಟು ವರ್ಷ ಪ್ರಾರ್ಥನೆ ಮಾಡಿದೀವಿ ನಾವು? ಮಾಡಿದೀವ ಪ್ರಾರ್ಥನೆ? ಎಷ್ಟು ವರ್ಷ ಮಾಡಿದೀವಿ? ಉಪವಾಸ ಮಾಡಿದೀವಿ. ಉಪವಾಸ 10 ವರ್ಷ ಉಪವಾಸ ಮಾಡ್ರಿ, 10 ವರ್ಷ ಪ್ರಾರ್ಥನೆ ಮಾಡ್ರಿ. ನಾನು ಕಂಡಿಡ್ಕೊಂಡಿರೋ ಉತ್ತರ ಏನಂದ್ರೆ, ಉಪವಾಸದ ಮೂಲಕವಾಗಿ, ಪ್ರಾರ್ಥನೆಯ ಮೂಲಕವಾಗಿ ಈ ವಾಗ್ದಾನವನ್ನ ದೇವರು ನಮ್ಮ ಜೀವನದಲ್ಲಿ ನೆರವೇರಿಸಕ್ಕೆ ಆಗಲ್ಲ. ನಾಲ್ಕನೇ ಪಾಯಿಂಟ್ ಏನಿದೆ? ಸಂಪಾದಿಸುವುದಕ್ಕೆ ದೇವರು ಸಾಮರ್ಥ್ಯ. ಒಂದೇದು, ದೇವರು ಪಿತೃಗಳಿಗೆ ಪ್ರಮಾಣ ಮಾಡಿ ಸಂಪತ್ತು ಅನ್ನುವಂಥ ವಾಗ್ದಾನವನ್ನ ಕೊಟ್ಟು ಅದನ್ನು ನೆರವೇರಿಸೋದಕ್ಕೆ ದೇವರು ಏನ್ ಮಾಡಿದ್ದಾರೆ? ಸಾಮರ್ಥ್ಯ. ಸರಿ, ಪ್ರಾರ್ಥನೆ ಮಾಡಿ ಸಾಮರ್ಥ್ಯನ ಹೊಂದ್ಕೊಳಕ್ಕಾಗತ್ತಾ? ಈ ಸಾಮರ್ಥ್ಯ ಹೆಂಗ್ ಬರುತ್ತೆ ನಮ್ಗೆ? ಸಂಪತ್ತನ್ನು ಅನುಭವಿಸಕ್ಕೆ, ಅಭಿವೃದ್ಧಿಯನ್ನು ಅನುಭವಿಸಕ್ಕೆ ನಮಗ್ ಸಾಮರ್ಥ್ಯ ದೇವರು ಯಾವ್ದು ಮೂಲಕ ಕೊಡ್ತಾರೆ? ಸೊ ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ಸಾಮರ್ಥ್ಯವನ್ನು ಹೊಂದ್ಕೊಳಕ್ಕಾಗತ್ತಾ? ಉಪವಾಸ ಮಾಡೋದ್ರ ಮೂಲಕವಾಗಿ ಸಾಮರ್ಥ್ಯನ ಹೊಂದ್ಕೊಳಕ್ಕಾಗತ್ತಾ? ಸೊ ನಾವು ಅಭಿವೃದ್ಧಿ ಹೊಂದ್ಬೇಕಂದ್ರೆ, ದೇವರು ಕೊಡುವಂತ ಸಂಪತ್ತನ್ನು ಅನುಭವಿಸ್ಬೇಕಂದ್ರೆ ದೇವರು ಅದನ್ನು ಮೊದಲು ನೆರವೇರಿಸಬೇಕು. ಎರಡನೇದು, ಅದಕ್ಕೆ ಬೇಕಾಗಿರುವಂತ ಸಾಮರ್ಥ್ಯವನ್ನ ನಾವೇನ್ ಮಾಡ್ಬೇಕು? ದೇವರ ಹತ್ರದಿಂದ ಪಡ್ಕೊಬೇಕು. ಆ ಸಾಮರ್ಥ್ಯನ ಪಡ್ಕೊಬೇಕಂದ್ರೆ ದೇವ್ರು ನಮ್ಮನ್ನ ನಂಬಬೇಕು. ದೇವ್ರ ಏನ್ ಮಾಡ್ಬೇಕು? ನಿಮ್ಮನ್ನ ನಂಬಬೇಕು. ನೀವು ನಂಬದೆ ಹೋದ್ರೆ ದೇವ್ರು ನಿಮ್ಗೆ ಆ ಸಾಮರ್ಥ್ಯ ಕೊಡಲ್ಲ.
ಸೊ ನೀವು ದೇವ್ರು ದೇವ್ರು ನಿಮ್ಮನ್ನ ನಂಬ್ದಿರಾ, ನೀವು ಎಷ್ಟೇ ಪ್ರಾರ್ಥನೆ ಮಾಡಿದ್ರಿ, ಎಷ್ಟೇ ಉಪವಾಸ ಮಾಡಲಿ, ದೇವ್ರು ಅದನ್ನ ನಿಮ್ಮ ಜೀವನದಲ್ಲಿ ನೆರವೇರಿಸಲ್ಲ. ಯಾಕಂದ್ರೆ ನೀವು ಇನ್ನೊಂದು ಅರ್ಥ ಹೇಳ್ಬೇಕು, ಹೊಸ ಒಡಂಬಡಿಕೆಯ ಪ್ರಕಾರ ಹೇಳ್ಬೇಕಂದ್ರೆ ಯೂದ ಇಸ್ಕರಿಯೋತ್ ತರ ಇರ್ತೀರ. ಯೂದ ಇಸ್ಕರಿಯೋತ್ನ ದೇವ್ರು ಯಾವುದೇ ಕಾರಣಕ್ಕೂ ನಂಬಲ್ಲ. ಹೊಸ ಒಡಂಬಡಿಕೆಯಲ್ಲಿ ನೀವು ನೋಡ್ಬೇಕಾದ್ರೆ ಎಷ್ಟು ವಾಗ್ದಾನಗಳಿದ್ರೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಹಣಕಾಸಿನ ವಿಷಯದಲ್ಲಿ ದೇವ್ರು ನಮ್ಮನ್ನು ನಂಬೇಕಂದ್ರೆ ನಾವು ದೇವ್ರು ನಮ್ಮನ್ನು ನಂಬೇಕು. ಅಬ್ರಾಮ್ ದೇವರು ಹೇಳಿದ, ನೀನು ಆಶೀರ್ವಾದ ನಿಧಿಯಾಗಿರುವಿ, ನಿನ್ನ ಮೂಲಕವಾಗಿ ಎಲ್ಲ ಸಂತತಿಯವರು ಏನ್ ಮಾಡ್ತಾರೆ, ಆಶೀರ್ವದಿಸಲ್ಪಡ್ತಾರೆ. ಅಂದ್ರೆ ಅರ್ಥ ಏನು, ನೀವು ಆಶೀರ್ವಾದ ನಿಧಿಯನ್ನ ಪಡ್ಕೊಂಡ್ಮೇಲೆ, ಸಂಪತ್ತನ್ನ ಪಡ್ಕೊಂಡ್ಮೇಲೆ, ಅಭಿವೃದ್ಧಿಯನ್ನ ಹೊಂದುವುದಕ್ಕೆ ಸಾಮರ್ಥ್ಯವನ್ನ ಪಡ್ಕೊಂಡ್ಮೇಲೆ ನೀವು ಬೇರೆಯವ್ರಿಗೆ ಆಶೀರ್ವಾದ ನಿಧಿಯಾಗಿರ್ತೀರಾ ಅನ್ನೋಂತ ದೇವ್ರು ನಂಬೇಕು ನಿಮ್ಮನ್ನ. ನಿಮ್ಮ ಮೂಲಕವಾಗಿ 4 ಜನ ಆಶೀರ್ವದಿಸಲ್ಪಡ್ತಾರೆ ಅಂತ ದೇವರಿಗೆ ನಿಮ್ಮ ಮೇಲೆ ನಂಬಿಕೆ ಬರಬೇಕು. ನಿಮ್ಮ ಮೂಲಕವಾಗಿ 4 ಜನ ಆಶೀರ್ವದಿಸಲ್ಪಡ್ತಾರೆ ಅಂತ ದೇವರಿಗೆ ನಂಬಿಕೆ ಬರದೆ ಹೋದ್ರೆ, ನೀವು 4 ಜನಕ್ಕೆ ಆಶೀರ್ವಾದ ನಿಧಿಯಾಗಿ ಇರ್ತೀರಾ ಅಂತ ದೇವ್ರು ನಂಬದೆ ಹೋದ್ರೆ, ನೀವು ಆ ಸಂಪತ್ತನ್ನ, ದೇವ್ರು ಕೊಡುವಂತ ಸಮೃದ್ಧಿಯನ್ನ ಅನುಭವಿಸಕ್ಕೆ ಆಗಲ್ಲ. ಅದನ್ನ ಅನುಭವಿಸಕ್ಕೆ ದೇವ್ರು ನಿಮಗೆ ಸಾಮರ್ಥ್ಯವನ್ನು ಕೊಡಲ್ಲ. ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇರೋದು ತುಂಬಾ ಆಳವಾಗಿರೋ ಸತ್ಯ, ತುಂಬಾ ಇಂಪಾರ್ಟೆಂಟ್ ಆಗಿರೋ, ಮಿಸ್ ಮಾಡಬೇಡಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಆದಷ್ಟು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ರಿ. ಇನ್ನೊಂದ್ ಕಡೆ ಹೊಸ ನೋಡ್ಬೇಕಲ್ಲಿ ಏನ್ ಹೇಳುತ್ತೆ, ನಿಮ್ಮ ಆತ್ಮ ಅಭಿವೃದ್ಧಿ ಹೊಂದಿದ ಪ್ರಕಾರವಾಗಿ ನೀವು ಎಲ್ಲಾ ವಿಷಯಗಳಲ್ಲಿ ಏನ್ ಮಾಡ್ಬೇಕು. ಸೊ ನಿಮ್ಮ ಆತ್ಮ ಒಳಗಡೆ ಅಭಿವೃದ್ಧಿ ಆಗ್ಬೇಕಂದ್ರೆ ಅರ್ಥ ಏನು? ಏನಕ್ಕೆ ಅಭಿವೃದ್ಧಿ ಆಗ್ಬೇಕು? ನಿಮ್ಮ ಆತ್ಮ ಏನಕ್ಕೆ ಅಭಿವೃದ್ಧಿ ಆಗ್ಬೇಕು ಹೇಳ್ರಿ? ಏನಕ್ಕೆ ಅಭಿವೃದ್ಧಿ ಆಗ್ಬೇಕು? ಸೇರ್ಸಿಡ್ಕೊಳಕ? ನಿಮ್ಮ ಆತ್ಮನ್ನ ದೇವರು ಅಭಿವೃದ್ಧಿ ಮಾಡೋದು ಏನಕ್ಕೋಸ್ಕರ? ದೇವರ ರಾಜ್ಯಕ್ಕೂ ದೇವರ ಜನರಿಗೂ ಆಶೀರ್ವಾದವಾಗಿ ಇರ್ಲಿ ಅಂತಾನೆ ದೇವ್ರು ಏನ್ ಮಾಡ್ತಾರೆ, ನಿಮ್ಮ ಆತ್ಮವನ್ನ ಅಭಿವೃದ್ಧಿ ಮಾಡ್ತಾರೆ. ಆದ್ರೆ ನಾವು ಮಾಡುವಂತ ಪ್ರಾರ್ಥನೆಗಳಲ್ಲಿ, ಉಪವಾಸಗಳಲ್ಲಿ ನಾವು ನಮಗ್ ಬೇಕಾಗಿರೋದನ್ನ ಸೇರ್ಸಿಟ್ಕೊಳ್ಳೋದ್ರಲ್ಲಿ ಮಾತ್ರನೇ ಯೋಚನೆ ಮಾಡ್ತಾ ಇರ್ತೀವಿ ಹೊರತು ಬೇರೆಯವ್ರಿಗೆ ಹೆಂಗೆ ನಾನು ಆಶೀರ್ವಾದವಾಗಿರ್ಲಿ ಅಂತ ಹಣಕಾಸಲ್ಲಿ ಯೋಚನೆ ಮಾಡಲ್ಲ. ನಾವು ಪ್ರಾರ್ಥನೆ ಮಾಡೋದ್ರಲ್ಲಿ ಹೆಂಗ ಆಶೀರ್ವಾದವಾಗಿರ್ಲಿ ಅಂತ ಯೋಚನೆ ಮಾಡ್ತೀವಿ. ಬೇಕಾದ್ರೆ ಬೇರೆಯವ್ರಿಗೋಸ್ಕರವಾಗಿ 1 ವಾರ ಉಪವಾಸ ಬೇಕಾದ್ರೆ ಇದ್ಬಿಡ್ತೀವಿ. ಬೇರೆಯವ್ರ ವಿಷಯದಲ್ಲಿ ಬೇಕಾದ್ರೆ ಒಂದು 100 ಕಿಲೋಮೀಟರ್ ದೂರ ಹೋಗಿ ಪ್ರಾರ್ಥನೆ ಮಾಡ್ಬಿಟ್ಟಾದ್ರೂ ಬರ್ತೀವಿ. ಆದ್ರೆ ಹಣಕಾಸು ವಿಚಾರ ಬಂದಾಗ ಮಾತ್ರ ನಾವು ಬೇರೆಯವ್ರಿಗೆ ಆಶೀರ್ವಾದವಾಗಿರಕ್ಕೆ ಮನಸ್ಸು ಪಡೋದಿಲ್ಲ. ಅದಕ್ಕೆ ವಿಶ್ವಾಸಿಗಳಿಗೆ ಬಿಡುಗಡೆ ಬೇಗ ಸಿಗುತ್ತೆ, ಆರೋಗ್ಯ ಬೇಗ ಸಿಗುತ್ತೆ, ನೆಮ್ಮದಿ ಬೇಗ ಸಿಗುತ್ತೆ, ಬಿಡುಗಡೆ ಬೇಗ ಸಿಗುತ್ತೆ, ಸಮಾಧಾನ ಬೇಗ ಸಿಗುತ್ತೆ. ಆದ್ರೆ ಸಮೃದ್ಧಿ ಮಾತ್ರ ಬೇಗ ಸಿಕ್ಕಲ್ಲ. ಸಮೃದ್ಧಿ ಮಾತ್ರ ಒಂದು ವಿಶ್ವಾಸಿ ಜೀವನದಲ್ಲಿ ಬೇಗ ಅವ್ರಿಗೆ ಸಿಕ್ಕಲ್ಲ. ಏನಕ್ಕೆ ಸಿಕ್ಕಲ್ಲ ಅಂದ್ರೆ ದೇವರು ಅವ್ರನ್ನ ನಂಬ್ತಾ ಇಲ್ಲ. ಅವ್ರಿಗೆ ಸಿಕ್ಕಿದ್ರೆ ಅವ್ರೇನ್ ಮಾಡಲ್ಲ, ಅದನ್ನ ಬೇರೆಯವ್ರಿಗೆ ಆಶೀರ್ವಾದವಾಗಿರೋದಕ್ಕೆ ಉಪಯೋಗ ಮಾಡಲ್ಲ. ಅವಾಗ ಆತ್ಮ ಅಭಿವೃದ್ಧಿ ಹೊಂದ್ತಾ ಇಲ್ಲ, ಆತ್ಮ ಸ್ವಾರ್ಥವಾಗಿರುತ್ತೆ. ಸೊ ಹಣಕಾಸಲ್ಲಿ ಸ್ವಾರ್ಥವಾಗಿರೋರ್ನ ದೇವರು ನಂಬಲ್ಲ. ಸೊ ನಾವು ಹೊರಗಡೆ ಅಭಿವೃದ್ಧಿ ಹೊಂದುವುದಕ್ಕೆ ಮುಂಚೆ ಒಳಗಡೆ ನಾವೇನಾಗಿರ್ಬೇಕು, ಅಭಿವೃದ್ಧಿ ಹೊಂದಿರ್ಬೇಕು. ಅಂದ್ರೆ ಹೊರಗಡೆ ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ, ನನ್ ಕಾಸು ಬಂದ್ರೆ ನಾನು ಬೇರೆಯವ್ರಿಗೆ ಆಶೀರ್ವಾದವಾಗಿರ್ತೀನಿ ಅಂತ ನಾವು ಅನ್ಕೊಂತೀವಿ. ಆದ್ರೆ ಬಂದ್ಮೇಲೆ ಇರ್ತೀರಾ? ಇರಲ್ಲ. ಯಾಕಂದ್ರೆ ಅದು ಒಳಗಡೆ ನೀವು ಅಭಿವೃದ್ಧಿ ಆಗಿಲ್ಲ. ಇನ್ನು ಒಳಗಡೆ ನೀವು ಅಭಿವೃದ್ಧಿ ಆಗ್ದಿರಾ ಹೊರಗಡೆ ಏನೇ ಬಂದ್ರು ನೀವು ಬೇರೆಯವ್ರಿಗೆ ಆಶೀರ್ವಾದ ಇರಲ್ಲ. ಅಂದ್ರೆ ಪ್ರಾಸ್ಪೆರಿಟಿ ಇಸ್ ಎ ಮೈಂಡ್ ಸೆಟ್. ಅಭಿವೃದ್ಧಿ ಸಂಪತ್ತು ಅನ್ನೋದು ನಮ್ಮ ಆಲೋಚನೆ.
ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರುವಂತ ಒಂದು ಆಲೋಚನೆ, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರುವಂತ ಒಂದು ಕ್ರಿಯೆ. ಸೊ ಅಭಿವೃದ್ಧಿ ಅನ್ನೋದು ನಿಮ್ದು ಒಳಗಡೆ ಮೊದಲು ನಿಮ್ಮ ಮೈಂಡ್ ಸೆಟ್ ಅಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಪ್ರಾರಂಭ ಆಗುತ್ತೆ. ಅದಾದ್ಮೇಲೆ ಆಲೋಚನೆ ಪ್ರಾರಂಭ ಆಗಿರೋದು ಏನಾಗುತ್ತೆ, ನಿಮ್ಮ ಶರೀರದಲ್ಲಿ ಕಾಣಲ್ಪಡುತ್ತೆ. ನಮ್ಮ ಸಭೆಯಲ್ಲಿ ತುಂಬಾ ಜನ ಇದ್ರು, ಎಲ್ಲರಿಗೂ ದುಡ್ಡು ಬಂತು. ದುಡ್ಡು ಬರಕ್ ಮುಂಚೆ ಅವ್ರು ಹೇಳಿದ ಮಾತೇನು, ಬಂದ್ರೆ ನಾವು ದೇವರಿಗೆ ಏನಾದ್ರೂ ಮಾಡ್ತೀವಿ ಅಂತ. ಆದ್ರೆ ಬಂದ್ಮೇಲೆ ಅವ್ರಿಗೂ ಏನೂ ಮಾಡ್ಕೊಳ್ದಿರಾ, ದೇವ್ರಿಗೂ ಏನೂ ಮಾಡ್ಕೊಳ್ದಿರಾ ಕಾಣೆ ಆಗೋಗ್ಬಿಟ್ರು ಅವರೆಲ್ಲ. ಎಲ್ಲ ಇಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ತಲೆಗೆ ಹೋಗ್ತಾ ಇದೆಯಾ? ನಿಜವಾಗ್ಲೂ ನೀವು ಕೇಳೋದನ್ನ ಇವತ್ತು ಕೇಳಿಸ್ಕೊಳ್ಳೋ ವಾಕ್ಯವನ್ನ ಫಾಲೋ ಮಾಡ್ತೀರಾ, ಅನುಸರಿಸ್ತೀರಾ? ಇದು ಅಭಿವೃದ್ಧಿ ಹೊಂದುವುದಕ್ಕೆ ಇರುವಂತ ಆತ್ಮಿಕವಾಗಿರುವಂತ ಸಿದ್ಧಾಂತಗಳು. ದೇವರು ನೆರವೇರಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಅನ್ನೋದನ್ನ ಕಲಿದೆ ಹೋದ್ರೆ ಅಭಿವೃದ್ಧಿಯನ್ನ ನಾವು ಹೊಂದ್ಕೊಳಕ್ಕಾಗಲ್ಲ, ದೇವ್ರು ಅದನ್ನ ನೆರವೇರಿಸಕ್ಕೂ ಆಗಲ್ಲ. ಯೇಸು ಸ್ವಾಮಿ ಅಲ್ಲಿ ಕೂತಿರ್ತಾರೆ, ತುಂಬಾ ಜನ ಬಂದು ಕಾಣಿಕೆ ಆಗ್ತಾ ಇರ್ತಾರೆ. ಆದ್ರೆ ಯೇಸು ಸ್ವಾಮಿ ನೋಡಿದ್ ಯಾರ್ದು? ಏನಕ್ಕೆ? ಈ ಕೈಯಲ್ಲಿ ಕೊಟ್ಟಿರೋದಲ್ಲ ದೇವ್ರು ನೋಡಿಲ್ಲ, ಅವರ ಆತ್ಮವನ್ನ ನೋಡಿದ್ರು. ಆಕೆ ಆತ್ಮವನ್ನ ಎಲ್ಲಿ ನೋಡಿದ್ರು ದೇವರು? ಆತ್ಮ. ಎಲ್ಲರಿಗಿಂತ ಈಕೆ ಜಾಸ್ತಿ ಕೊಟ್ಟೈತೆ. ಆದ್ರೆ ಶಿಷ್ಯರಿಗೆಲ್ಲ ಏನಾಗ್ತಾ ಇದೆ? ಎಲ್ಲ ದೇವ್ರೆ ನನ್ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ ನೋಡು, ಅವ್ರು ಎಷ್ಟೆಷ್ಟು ಆಗ್ತಾವ್ರೆ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ? ಎಲ್ಲರಿಗಿಂತ ಈಕೆನ ಜಾಸ್ತಿ. ಅಂದ್ರೆ ಅರ್ಥ ಏನು? ಏನ್ ಡಿಫ್ರೆನ್ಸ್ ಏನು? ನೀವು ಕೈಯಲ್ಲಿ ಕೊಡೋದನ್ನೆಲ್ಲ ದೇವ್ರು ನೋಡೋದು, ನಿಮ್ಮ ಆತ್ಮದಲ್ಲಿ ಪ್ರಾರಂಭ ಆಗುವಂತ ಆಲೋಚನೆಗಳನ್ನ ದೇವ್ರು ನೋಡ್ತಾರೆ. ನಿಮ್ಮ ಆತ್ಮದಲ್ಲಿ ಪ್ರಾರಂಭ ಆಗುವಂತ ಆಲೋಚನೆಗಳನ್ನ ದೇವರು ಗುರುತಿಸ್ತಾರೆ. ಆತ್ಮದಲ್ಲಿ ಪ್ರಾರಂಭ ಆಗುವಂತ ಆಲೋಚನೆನೇ ನಮ್ಮ ಶರೀರದಲ್ಲಿ ಸಂಪತ್ತನ್ನ, ಅಭಿವೃದ್ಧಿಯನ್ನು ಅನುಭವಿಸೋಕೆ ಸಾಮರ್ಥ್ಯವನ್ನ ಅನುಗ್ರಹಿಸುತ್ತೆ. ನಿಮ್ಮ ಆತ್ಮದ ಆಲೋಚನೆಗಳೇ ಹಣಕಾಸಿನ ವಿಷಯದಲ್ಲಿ ಸರಿ ಇಲ್ಲ ಅಂದ್ರೆ ನೀವು ಶರೀರದಲ್ಲಿ ಯಾವುದೇ ಕಾರಣಕ್ಕೂ ಸಂಪತ್ತನ್ನ, ಅಭಿವೃದ್ಧಿಯನ್ನ ಕಾರಣಕ್ಕಾಗ್ಲಿ ಅನುಭವಿಸಕ್ಕಾಗ್ಲಿ ಸಾಧ್ಯನೇ ಇಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ. ಆತ್ಮದ ಆಲೋಚನೆ ಸರಿ ಇಲ್ಲ ಅಂದ್ರೆ ಶರೀರದಲ್ಲಿ ಸಮೃದ್ಧಿಯನ್ನ ಕಾಣಕ್ಕಾಗಲ್ಲ ಅಂತ. ಹೋಗೋಣ ಮುಂದೆ, ನೆಕ್ಸ್ಟ್ ಹೋಗೋಣ ಮುಂದೆ. ಯೇಸುವೇ ಸ್ತೋತ್ರ. ಈ 3 ಯೋಹಾನ 1ನೇ ಅಧ್ಯಾಯ 2ನೇ ವಾಕ್ಯ ಇದನ್ನ ಓದ್ಕೊಂಡು ಆಮೇಲೆ ಮುಂದೆ ಹೋಗೋಣ. 3 ಯೋಹಾನ 1ನೇ ಅಧ್ಯಾಯ 2ನೇ ವಾಕ್ಯ ಇದನ್ನ ಓದ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಸಾಕು. ಒಂದು ವಿಶ್ವಾಸಿ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕಾ? ಎಲ್ಲ ಇಲ್ಲ ಇದ್ದೀರಾ? ಒಂದು ವಿಶ್ವಾಸಿ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕಾ? ಆ ವಾಕ್ಯ ಇನ್ನೊಂದ್ಸರಿ ಗಮನ ಇಟ್ಟು ಓದಿ. ಪ್ರಿಯರೇ, ನಿನ್ನ ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರವೇ ಎಲ್ಲಾ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದಿ ಸುಕ್ಷೇಮ ಅಂದ್ರೆ ಗುಡ್ ಹೆಲ್ತ್. ಇಂಗ್ಲಿಷ್ ಅಲ್ಲಿ ಗೊತ್ತಾ? ಇಂಗ್ಲಿಷ್ ಅಲ್ಲಿ ಏನಿದೆ? ಯು ಮೇ ಪ್ರಾಸ್ಪರ್ ಅಂಡ್ ಬಿ ಇನ್ ಗುಡ್ ಹೆಲ್ತ್. ದಟ್ ಯು ಮೇ ಪ್ರಾಸ್ಪರ್ ಅಂಡ್ ಬಿ ಇನ್ ಗುಡ್ ಹೆಲ್ತ್. ಅದೇ ತರ ಇದೆ ಇಂಗ್ಲಿಷ್ ಅಲ್ಲಿ. ಓದಮ್ಮ ಇಂಗ್ಲಿಷ್ ಅಲ್ಲಿ ಬೇಗ. ದಟ್ ಯು ಮೇ
ಬಿ ಇನ್ ಗುಡ್ ಹೆಲ್ತ್, ಯು ಮೇ ಪ್ರಾಸ್ಪರ್ ಅಂಡ್ ಬಿ ಇನ್ ಗುಡ್ ಹೆಲ್ತ್. ನಿಮ್ಮ ಆತ್ಮ ಅಭಿವೃದ್ಧಿ ಹೊಂದಿದ ಪ್ರಕಾರವಾಗಿ ನೀವು ಎಲ್ಲಾ ವಿಷಯದಲ್ಲೂ ಏನಾಗಬೇಕು? ಅಭಿವೃದ್ಧಿ ಹೊಂದಬೇಕು. ಅಭಿವೃದ್ಧಿ ಹೊಂದಿ ಅದ್ರ ಜೊತೆಗೆ ಬರೀ ಅಭಿವೃದ್ಧಿಯನ್ನು ಹೊಂದಿರೋದಲ್ಲ, ಆ ಅಭಿವೃದ್ಧಿಯನ್ನ ಹೊಂದಿದ ಮೇಲೆ ಅದನ್ನ ಅನುಭವಿಸಕ್ಕೆ ಒಳ್ಳೆ ಆರೋಗ್ಯ ಇರ್ಬೇಕಾ ಬೇಡವಾ? ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದ್ಮೇಲೆ ಅದನ್ನ ಅಭಿವೃದ್ಧಿ ಹೊಂದಿರುವುದನ್ನ ಅನುಭವಿಸಕ್ಕೆ ನಮ್ಗೇನ್ ಬೇಕು? ಒಳ್ಳೆ ಆರೋಗ್ಯ ಬೇಕು. ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಅನೇಕ ಜನರದ್ದು ಪ್ರಾಬ್ಲಮ್ ಏನಂದ್ರೆ, ದುಡ್ಡಿಲ್ದೇ ಇರುವಾಗ ಎಲ್ಲ ಚೆನ್ನಾಗಿರುತ್ತೆ, ಆದ್ರೆ ದುಡ್ಡು ಬಂದ್ಮೇಲೆ ಅದನ್ನ ಅನುಭವಿಸಕ್ಕೆ ಯಾವುದು ಸರಿ ಇರಲ್ಲ. ನಾವು ಹೊರಗಡೆ ಇರುವಂತ ಆರೋಗ್ಯ ನೋಡ್ತೀವಿ, ಹೊರಗಡೆ ಇರುವಂತ ಸಮೃದ್ಧಿಯನ್ನು ನೋಡ್ತೀವಿ, ಹೊರಗಡೆ ಇರುವಂತ ಅಭಿವೃದ್ಧಿಯನ್ನು ನೋಡ್ತೀವಿ. ಬಟ್ ಆದ್ರೆ ಹೊರಗಡೆ ನೀವು ಪಡ್ಕೊಳಕ್ ಮುಂಚೆ ಒಳಗಡೆ ಚೆನ್ನಾಗಿರೋದು ನೋಡ್ರಿ, ಒಳಗಡೆ ಆರೋಗ್ಯವಾಗಿರೋದು ನೋಡ್ರಿ, ಒಳಗಡೆ ಸಮೃದ್ಧಿಯಾಗಿರೋದು ನೋಡ್ರಿ, ಒಳಗಡೆ ಅಭಿವೃದ್ಧಿ ಆಗೋದನ್ನ ನೋಡ್ರಿ. ಒಳಗಡೆ ಅಭಿವೃದ್ಧಿ ಆಗ್ದಿರಾ ನೀವು ಹೊರಗಡೆ ಅದನ್ನ ಅನುಭವಿಸಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ರಾಸ್ಪೆರಿಟಿ ಅನ್ನೋದು ಒಳಗಡೆ ಅಂತರಂಗಕ್ಕೂ ನಮ್ಮ ಹೊರಗಡೆ ಭಾಗಕ್ಕೂ ಹೊರಗಡೆ ಜೀವನಕ್ಕೂ ಸಂಬಂಧಪಟ್ಟಿರುವಂತ ವಿಷಯ. ಒಳಗಡೆಗೂ ಹೊರಗಡೆ ಎರಡಕ್ಕೂ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಪ್ರಾಸ್ಪೆರಿಟಿ, ಅಭಿವೃದ್ಧಿ ಅನ್ನೋದು ನಿಮ್ಮ ಅಂತರಂಗ ಆತ್ಮಕ್ಕೆ ಮತ್ತೆ ನಿಮ್ಮ ಶರೀರಕ್ಕೆ ಎರಡಕ್ಕೂ ಸಂಬಂಧಪಟ್ಟಿರುವಂತ ಒಂದು ವಿಷಯ. ಸೊ ನಿಮ್ಮ ಆತ್ಮ ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ ನಿಮ್ಮ ಶರೀರದಲ್ಲಿ ಸಮೃದ್ಧಿಯನ್ನ ಕಾಣಕ್ಕೆ ಆಗಲ್ಲ. ಅದೇ ಇವಾಗ ಕೇಳ್ತೀನಿ, ನಿಮ್ಮ ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರವಾಗಿ ನೀವು ಎಲ್ಲಾ ವಿಷಯಗಳಲ್ಲೂ ಶರೀರದಲ್ಲಿ ಏನಾಗ್ಬೇಕು? ಅಭಿವೃದ್ಧಿ ಹೊಂದ್ಬೇಕು. ಅಂದ್ರೆ ನೀವು ಶರೀರದಲ್ಲಿ ಅಭಿವೃದ್ಧಿ ಹೊಂದ್ಬೇಕಂದ್ರೆ ನೀವು ಆತ್ಮದಲ್ಲಿ ನಿಮ್ಮ ಆತ್ಮವನ್ನ ಸರಿಯಾಗಿ ಅಭಿವೃದ್ಧಿ ಹೊಂದ್ಕೊಳ್ಳೋದನ್ನ ಕಲಿಬೇಕು. ನಿಮಗೆ ನಿಮ್ಮ ಆತ್ಮದಲ್ಲಿ ಸಮಾಧಾನನ ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋದು ಗೊತ್ತಿಲ್ಲ, ನೆಮ್ಮದಿನ ಹೆಂಗ್ ಜಾಸ್ತಿ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಸಮಾಧಾನವನ್ನ ಹೆಂಗ್ ಜಾಸ್ತಿ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಸಂತೋಷವನ್ನ ಹೆಂಗೆ ಅಭಿವೃದ್ಧಿ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಇದನ್ನೇ ಗೊತ್ತಿಲ್ಲದೆ ಹೋದ್ರೆ ಇನ್ನ ದೇವರು ನಿಮ್ಗೆ ಯಾವ ತರ ನಿಮ್ಮನ್ನ ಅಭಿವೃದ್ಧಿ ಮಾಡಕ್ಕಾಗತ್ತೆ ಹೇಳ್ರಿ? ಆತ್ಮದಲ್ಲಿರುವಂತ ವಿಷಯಗಳನ್ನ ಮೊದಲು ಅಭಿವೃದ್ಧಿ ಮಾಡೋದನ್ನ ಕಲ್ತ್ಕೊಳ್ಳಿ ನೀವು. ಆಮೇಲೆ ಶರೀರದಲ್ಲಿರೋದು ಆಟೋಮೆಟಿಕ್ ಆಗಿ ಏನಾಗುತ್ತೆ? ಅಭಿವೃದ್ಧಿ ಆಗುತ್ತೆ. ಆದ್ರೆ ಆತ್ಮಿಕವಾಗಿರುವ ವಿಷಯಗಳನ್ನೇ ಅಭಿವೃದ್ಧಿ ಮಾಡ್ಕೊಳಕ್ ನಿಮಗೆ ಗೊತ್ತಿಲ್ಲದೆ ಹೋದ್ರೆ ಇನ್ನ ಶರೀರದ ವಿಷಯದಲ್ಲಿ ಅಭಿವೃದ್ಧಿ ಅನ್ನೋದನ್ನ ದೇವರು ನಿಮ್ಮನ್ನ ಹೆಂಗ್ ನಂಬಕ್ಕಾಗತ್ತೆ? ಕೇಳ್ರಿ ಪಕ್ಕದಲ್ಲಿ, ಸಮಾಧಾನ ಅಭಿವೃದ್ಧಿ ಆಗ್ತಾಯ್ತಾ ನಿಮ್ಗೆ? ನೆಮ್ಮದಿ ಅಭಿವೃದ್ಧಿ ಆಗ್ತಾಯ್ತಾ? ಸಂತೋಷ ಅಭಿವೃದ್ಧಿ ಆಗ್ತಾಯ್ತಾ? ಆರೋಗ್ಯ ಅಭಿವೃದ್ಧಿ ಆಗ್ತಾಯ್ತಾ? ಆತ್ಮಿಕವಾಗಿರುವಂತ ವಿಷಯಗಳು, ಆತ್ಮ ಸಂಬಂಧವಾದ ವಿಷಯಗಳು ಏನಾಗ್ತಾ ಇಲ್ಲ ನಮ್ಮ ಜೀವನದಲ್ಲಿ? ಅಭಿವೃದ್ಧಿ ಆಗ್ತಾ ಇಲ್ಲ. ಇವಾಗ ದೇವ್ರು ನಿಮ್ಮನ್ನ ಹೆಂಗ್ ನಂಬೋದು? ಹೆಂಗ್ ನಂಬಬೇಕು ಹೇಳ್ರಿ? ಎಲ್ಲಾರು ಕೇಳಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಆತ್ಮ ಸಂಬಂಧವಾಗಿರೋ ವಿಷಯಗಳು ಅದನ್ನ ಅಭಿವೃದ್ಧಿ ಮಾಡ್ಕೊಳಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಆದ್ರೆ ನಾವು ಕೇಳೋದಲ್ಲ ಏನು? ಶಾರೀರಿಕವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ಕೊಂತೀವಿ. ಆದ್ರೆ ಶಾರೀರಿಕ ಅಭಿವೃದ್ಧಿ ಆಗಕ್ ಮುಂಚೆ ಆತ್ಮದಲ್ಲಿ ನೀವು ಅಭಿವೃದ್ಧಿ ಆಗಿರ್ಬೇಕು. ಆತ್ಮದಲ್ಲಿ ನೀವು ಒಳ್ಳೆ ಕಳ್ಳರಾಗಿರ್ತೀರ, ಕೊಡಕ್ಕೆ ಮನ್ಸಿರಲ್ಲ. ಆದ್ರೆ ಶರೀರದಲ್ಲಿ ದೇವ್ರು ಹೆಂಗ್ ಕೊಡ್ತಾರೆ? ಕೊಟ್ರು ನೀವು ಕೊಡಲ್ಲ ಅಂತ ಗೊತ್ತು, ನೀವು ಕೊಟ್ರು ದೇವ್ರಿಗೇನು ಉಪಯೋಗ ಇಲ್ಲ ಅಂತ ಗೊತ್ತು. ದೇವ್ರು ಕೊಟ್ರು ನೀವು 4 ಜನಕ್ಕೆ ಆಶೀರ್ವಾದವಾಗಿ ಇರಲ್ಲ ಅಂತ ದೇವ್ರಿಗೆ ಗೊತ್ತು. ಇದಕ್ಕೆ ಈ ತರ ಉಪಯೋಗ ಆಗಲ್ಲ, ನಿಮ್ಮಿಂದ ಏನು ಉಪಯೋಗ ಆಗಲ್ಲ ಅಂದ್ಮೇಲೆ ದೇವ್ರು ನಿಮ್ಮನ್ನ ನಂಬಿ ದೇವ್ರು ನಿಮ್ಮನ್ನ ಏನಕ್ಕೆ ಅಭಿವೃದ್ಧಿ ಮಾಡ್ಬೇಕು? ಹೇಳ್ರಿ, ಒಂದೊಂದು ಪಾಯಿಂಟ್ ಹೇಳ್ರಿ ಸಾಕು. ಮುಖ ನೋಡ್ಕೊಂಡ್ರಿ ಪಕ್ಕದಲ್ಲಿ ಅವ್ರಿಗೆ, ದೇವ್ರು ನಿನ್ನ ಏನಕ್ಕೆ ಅಭಿವೃದ್ಧಿ ಮಾಡ್ಬೇಕು? ಏನಾದ್ರೂ ಪಾಯಿಂಟ್ ಹೇಳು ಅಂತ ಕೇಳ್ರಿ. ನೀನ್ ಏನಕ್ಕೆ ಅಭಿವೃದ್ಧಿ ಮಾಡ್ಬೇಕು? ದೇವ್ರು ಏನಕ್ಕೆ ಮಾಡ್ಬೇಕು ಅಭಿವೃದ್ಧಿ ನಿಮ್ಮನ್ನ? ಕಾರ್ ತಗೊಳ್ಳಿ ಅಂತನಾ? ಮನೆ ತಗೊಳಕ? ಸರಿ, ಕಾರು ಕೊಟ್ಟಿದ್ದಾರೆ, ಮನೆನೂ ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ದೇವ್ರು ಕಾರ್ ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ? ಕೊಟ್ಮೇಲೆ ನೀವೇನ್ ಮಾಡ್ತಾ ಇದ್ದೀರಾ? ಆದ್ರಿಂದ ದೇವ್ರಿಗೆ ಏನ್ ಲಾಭ? ನಿಮ್ ಕಾರಿಂದ, ನಿಮ್ ಮನೆಯಿಂದ ದೇವ್ರಿಗೆ ಏನ್ ಲಾಭ? ದೇವ್ರಿಗೆ ಏನು ಉಪಯೋಗ?
ಇದೆ ತಾನೆ, ಸ್ವಲ್ಪ ಜನ ಹತ್ರ ಕಾರ್ ಇದೆ ತಾನೆ, ಮನೇನೂ ಇದೆ ತಾನೆ, ಇವಾಗ ಇದೆ. ಅದರಿಂದ ದೇವ್ರಿಗೆ ಏನು ಉಪಯೋಗ ಹೇಳ್ರಿ ಹೋಲಿ. ನೆಕ್ಸ್ಟ್ ಅಡಿಷನಲ್ ಕೇಳಕ್ ಮುಂಚೆ, ದೇವ್ರೆ ಇನ್ನೂ ಹೆಚ್ಚಾಗಿ ನಾನು ಅಭಿವೃದ್ಧಿ ಮಾಡು ಅನ್ನೋದಕ್ಕೆ ಮುಂಚೆ ನಿಮ್ಮ ಹತ್ರ ಇರೋದ್ರಿಂದ ದೇವ್ರಿಗೆ ಏನು ಉಪಯೋಗ? ಇವಾಗ ನಿಮ್ ಪ್ರಕಾರ ಅಭಿವೃದ್ಧಿ ಅಂದ್ರೆ ಏನು? ಕಾರ್ ತಗೊಬೇಕು, ಮನೆ ತಗೊಬೇಕು, ಇದು ತಗೊಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ. ಇವಾಗ ಇರೋದ್ರಿಂದ ಏನು ಉಪಯೋಗ ದೇವ್ರಿಗೆ? ದೇವ್ರಿಗೂ ದೇವ್ರ ರಾಜ್ಯಕ್ಕೂ ನಿಮ್ಮ ಹತ್ರ ಇರುವುದರ ಮೂಲಕವಾಗಿ ಏನು ಉಪಯೋಗ ಆಗ್ತಾ ಇದೆ? ಇನ್ನ ಯಾವ ಮುಖ ಹಿಡ್ಕೊಂಡ ದೇವ್ರ ಹತ್ರ ಇನ್ನೂ ನನ್ನ ಅಭಿವೃದ್ಧಿ ಮಾಡು ಅಂತ ಕೇಳ್ತಾ ಇದ್ದೀರಾ? ಯಾವ ಆಧಾರದ ಮೇಲೆ ದೇವ್ರು ಇನ್ನ ನಿಮ್ಮ ನಂಬಬೇಕು ನಿಮ್ಮನ್ನ ಅಭಿವೃದ್ಧಿ ಮಾಡಕ್ಕೆ? ಹೋಗ್ರಿ, ತಲೆಗೆ ಹೋಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಆದ್ರೂ ಅರ್ಥ ಆಗ್ತಾ ಇದೆಯಾ? ಆಲ್ರೆಡಿ ನಿಮ್ಮ ಹತ್ರ ಇರೋದ್ರ ಮೂಲಕವಾಗಿ ದೇವ್ರಿಗಾಗ್ಲಿ ದೇವ್ರ ರಾಜ್ಯಕ್ಕಾಗ್ಲಿ ಏನು ಉಪಯೋಗ? ಅಭಿವೃದ್ಧಿಯ ವಾಗ್ದಾನ ಎಲ್ಲಾನು ನಾನು ಆಶೀರ್ವಾದ ನಿಧಿಯಾಗಿರ್ತೀನಿ, ನನ್ನ ಮೂಲಕವಾಗಿ ಅನೇಕ ಜನರು ಏನಾಗ್ತಾರೆ? ಆಶೀರ್ವದಿಸಲ್ಪಡ್ತಾರೆ. ಇದೇ ಅಭಿವೃದ್ಧಿಯ ವಾಗ್ದಾನ. ದೇವ್ರ ಅಬ್ರಾಮನ್ನ ಅಭಿವೃದ್ಧಿ ಮಾಡ್ತೀನಿ ಅಂದಿದ್ದು ಇದೇ ಕಾರಣಕ್ಕೆ. ನಿನ್ನ ಮೂಲಕವಾಗಿ ಎಲ್ಲಾ ಸಂತತಿಯವರು ಏನಾಗ್ತಾರೆ? ಆಶೀರ್ವದಿಸಲ್ಪಡ್ತಾರೆ. ನಮ್ಮ ಮೂಲಕವಾಗಿ ಎಷ್ಟು ಜನ ಆಶೀರ್ವದಿಸಲ್ಪಡ್ತಾ ಇದ್ದಾರೆ? ನಾನು ಹೇಳ್ತಾ ಇರೋದು ಹಣಕಾಸು ವಿಷಯದಲ್ಲಿ. ಪ್ರಾರ್ಥನೆ ಮಾಡೋದ್ರಲ್ಲ, ಅದೇನು ಈಸಿ? ಕಾಸು ಕೊಡ್ಬೇಕಾ ನಾವು? ನೋವುತ್ತಾ ಅದನ್ನ ಪ್ರಾರ್ಥನೆ ಮಾಡಕ್ಕೆ? ಒಬ್ರಿಗೋ ಪ್ರಾರ್ಥನೆ ಮಾಡಕ್ ನೋವುತ್ತಾ? ನಮ್ಗೆ ನೋವಲ್ಲ. ಒಬ್ರಿಗೋಸ್ಕರ ಒಂದ್ ದಿವಸ ಉಪವಾಸ ಇರಕ್ ನಮ್ಗೇನು ನೋವಲ್ಲ. ಆದ್ರೆ ಹಣಕಾಸಲ್ಲಿ ಮಾತ್ರನೇ ಒಬ್ರಿಗೆ ಆಶೀರ್ವಾದವಾಗಿರಕ್ಕೆ ಮನ್ಸು ತುಂಬಾ ಸಂಕಟ ಆಗತ್ತೆ, ಆತ್ಮದಲ್ಲಿ ತುಂಬಾ ನೋವಾಗತ್ತೆ, ಒಳಗಡೆ ನೋವಾಗತ್ತೆ, ನಮಗೆ ಒಳಗಡೆ ಸಂಕಟ ಆಗತ್ತೆ. ಆದ್ರೆ ಡೈಲಿ 1 hour ಎಲ್ಲರಿಗೂ ಬೇಕಾದ್ರೂ ಪ್ರಾರ್ಥನೆ ಮಾಡು ಅಂದ್ರೆ ಸಂಕಟ ಆಗಲ್ಲ. ಬ್ರದರ್, ನಿಮ್ಗೋಸ್ಕರ ಬೆಳಿಗ್ಗೆ ರಾತ್ರಿ ಪ್ರಾರ್ಥನೆ, ಅದನ್ನ ಇಟ್ಕೊಂಡು ನಾನು ಏನ್ ಮಾಡ್ಲಿ? ಏನ್ ಮಾಡೋದು ಅದು ಇಟ್ಕೊಂಡು? ಹೇಳ್ರಿ, ಏನ್ ಮಾಡೋದು ಹೇಳ್ರಿ? ನೀವ್ ಮಾಡೋ ಪ್ರಾರ್ಥನೆನ, ದೇವರ ಪ್ರಾರ್ಥನೆನ ಏನು ಉಪಯೋಗ ಮಾಡ್ಕೊಂಡು ಏನ್ ಮಾಡ್ಬೇಕು? ಬೆಳಗ್ಗೆ ರಾತ್ರಿ ನೀವು ಮಾಡೋ ಪ್ರಾರ್ಥನೆನ ದೇವ್ರ ಉಪಯೋಗ ಮಾಡ್ಕೊಂಡು ಏನ್ ಮಾಡ್ಬೇಕಾಗತ್ತೆ ಹೇಳ್ರಿ? ಹೇಳ್ರಿ. ನೀವ್ ಮಾಡೋ ಪ್ರಾರ್ಥನೆ ನಮ್ದೇನ್ ಗೊತ್ತಾ? ನಾವು ಆಶೀರ್ವಾದ ಅಂದ್ಕೊಂಡ್ಬಿಡ್ತೀವಿ. ದೇವ್ರೇ, ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಈ ಪ್ರಾರ್ಥನೆನ ಉಪಯೋಗ ಮಾಡಿ ಅವ್ರನ್ನ ಆಶೀರ್ವಾದ ಮಾಡು. ನಿಮ್ಮ ಹತ್ರ ಇರೋದೇನು? ನಮಗೆ ದೇವರಿಂದ ಆಶೀರ್ವಾದ ಬೇಕು, ಬಟ್ ನಾವು ಇನ್ ರಿಟರ್ನ್ ಏನ್ ಕೊಡ್ತೀವಿ ದೇವರಿಗೆ? ಪ್ರಾರ್ಥನೆ. ದೇವರೇ, ಈ ಪ್ರಾರ್ಥನೆಯನ್ನು ಉಪಯೋಗ ಮಾಡಿ ಅವ್ರನ್ನ ಆಶೀರ್ವಾದ ಮಾಡು. ಎಲ್ಲರೂ ಹಂಗೆ ಯೋಚನೆ ಮಾಡಿದ್ರೆ ನಾವು ಬೇರೆಯವ್ರಿಗೆ ಹೆಂಗ ಆಶೀರ್ವಾದವಾಗಿರಕ್ಕಾಗತ್ತೆ? ನಾವ್ ಏನಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಗೊತ್ತಾ? ನಮ್ಮ ಆತ್ಮದ ಆಲೋಚನೆಗಳು, ಆತ್ಮದ ಸಂಕಲ್ಪಗಳು, ಹಣಕಾಸಿನ ವಿಷಯದಲ್ಲಿ ದೇವರು ನಮ್ಮನ್ನು ನಂಬುವ ಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂದ್ರೆ ಅಭಿವೃದ್ಧಿ ಅನ್ನೋದು ನಿಮಗೂ ನಿಮ್ಮ ಸಂತತಿಯವರಿಗೂ ಒಂದು. ಎರಡನೇದು, ನೀವು ನಿಮ್ಮ ಸಂತತಿಯವರು ಎಲ್ಲರಿಗೂ ಆಶೀರ್ವಾದವಾಗಿರ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅಬ್ರಾಮ ಸಂತತಿಯವರು ಏನಾಗಿರ್ಬೇಕು? ಎಲ್ಲಾ ಜನರಿಗೂ, ಎಲ್ಲಾ ಜನಾಂಗಗಳಿಗೂ ಏನಾಗಿರ್ಬೇಕು? ಎಲ್ಲಾ ಜನಾಂಗಗಳಿಗೂ. ಅಬ್ರಾಮ ಸಂತತಿಯವರು ಏನಾಗಿರ್ಬೇಕು? ಎಲ್ಲಾ ಜನಾಂಗಗಳಿಗೂ, ಈ ಲೋಕದಲ್ಲಿರುವಂತ ಎಲ್ಲಾ ಜನಾಂಗಗಳಿಗೂ ಏನಾಗಿರ್ಬೇಕು? ಅವರು ಅಬ್ರಾಮ್ ಒಬ್ನೇ ಅಲ್ಲ, ಅಬ್ರಾಮ ಸಂತತಿಯವರು ಏನಾಗಿರ್ಬೇಕು? ಎಲ್ಲಾ ಜನಾಂಗಗಳಿಗೂ ಏನಾಗಿರ್ಬೇಕು? ಆಶೀರ್ವಾದವಾಗಿರ್ಬೇಕು. ಇವಾಗ ನಾವೇನಾಗಿದ್ದೀವಿ? ಯಾವ ಆಶೀರ್ವಾದವನ್ನ, ವಾಗ್ದಾನಗಳನ್ನ ಕ್ಲೈಮ್ ಮಾಡ್ತಾ ಇದ್ದೀವಿ? ಅಬ್ರಾಮನ ವಾಗ್ದಾನಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಾವೇನ್ ಮಾಡ್ತಾ ಇದೀವಿ? ಕ್ಲೈಮ್ ತಗೊಂತಾ ಇದೀವಿ. ಅಬ್ರಾಮ್ ವಾಗ್ದಾನ ತಾನೆ. ನಾವು ಕ್ರಿಸ್ತ ಯೇಸುವಿನಲ್ಲಿ ಅಬ್ರಾಮನ ಸಂತತಿಯಾಗಿ ಮಾರ್ಪಟ್ಟಿದೀವಿ ಅಂತ ವಾಕ್ಯ ಹೇಳ್ತದೆ ಅಲ್ವಾ? ನಾವೆಲ್ಲ ಯಾರು? ಅಬ್ರಾಮನ ಸಂತತಿಯವರು. ಸೊ ಅಬ್ರಾಮನ ಸಂತತಿಯಾಗಿರೋ ನಾವು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಅಬ್ರಾಮನ ವಾಗ್ದಾನಗಳನ್ನು ನಾವೇನ್ ಮಾಡ್ತಾ ಇದೀವಿ? ಅನುಭವಿಸ್ಕೊಳ್ತಾ ಇದೀವಿ.
ನಂಬ್ತಾ ಇದೀವಿ. ಅಬ್ರಹಾಮನ ಸಂತತಿಯವರು ಮಾಡ್ಬೇಕಾಗಿರೋ ಕೆಲಸ ಏನು? ಸೇರ್ಸಿಟ್ಕೊಳ್ಳೋದಲ್ಲ, ಆಶೀರ್ವಾದವಾಗಿ ಇರೋದು. ಅಬ್ರಹಾಮ್ ಅಭಿವೃದ್ಧಿ ಹೊಂದಿದ್ದು ಏನಕ್ಕೋಸ್ಕರ? ಅವನು ಎಲ್ಲಾರ್ಗೂ ಹಂಚ್ತಾ ಇದ್ದ, ಎಲ್ಲಾರು ಕೊಡ್ತಾ ಇದ್ದ. ಅವನು ಇರೋ ಜಾಗದಲ್ಲೆಲ್ಲ ಎಲ್ಲಾರು ಚೆನ್ನಾಗಿರೋರು, ಯಾರಿಗೂ ಒಂದು ಕೊರತೆ ಇಟ್ಟಿರ್ಲಿಲ್ಲ ಅವನು. ಇನ್ಫ್ಯಾಕ್ಟ್ ಅವರ ಆಳುಗಳು ಜಗಳ ಆಡೋದು ಕೂಡ ಅವನಿಗೆ ಇಷ್ಟ ಇರಲಿಲ್ಲ. ಲೋಟನ ಆಳುಗಳು ಅಬ್ರಾಹ್ಮನ ಆಳುಗಳು ಇಬ್ರು ಜಗಳ ಆಡ್ಬೇಕಾದ್ರೆ ಅದ್ರಲ್ಲೂ ತಲೆ ಕೆಡಿಸ್ಕೊಂಡಿದ್ದತ್ತು, ಇವರೆಲ್ಲ ಇಷ್ಟು ದೇವರ ಆಶೀರ್ವಾದ ಮಾಡ್ರು, ಇನ್ನೂ ಕಿತ್ತಾಡ್ಕೊಂಡು ಸಾಯ್ತಾರಲ್ಲ ಇವರು ಅಂತ. ಅವನು ಹೆಂಗಿದ್ದ ಅಂದ್ರೆ ಅವನಿಗೆ ಇರುವಂತ ಸಂಪತ್ತಿನ ಮೂಲಕವಾಗಿ ಎಲ್ಲಾರು ಸಮೃದ್ಧಿಯಾಗಿ ಸಮಾಧಾನವಾಗಿರ್ಬೇಕಾಗಿತ್ತು ಅವನು. ಅದೇ ಆಲೋಚನೆ ಅವನಿಗಿದ್ದಿದ್ದು, ಯಾರಿಗೂ ಕೊರತೆ ಇಟ್ಟಿರಲಿಲ್ಲ. ಸೊ ನಿಮಗೆ ದೇವರು ಸಂಪತ್ತನ್ನ ಕೊಟ್ರೆ, ನಿಮಗೂ ದೇವರು ಸಂಪತ್ತನ್ನ ಕೊಟ್ರೆ, ದೇವರಿಗೂ ದೇವ್ರ ರಾಜ್ಯಕ್ಕೂ ನಿಮ್ಮಿಂದ ಏನ್ ಲಾಭ? ಇದು ನನಗೆ ಉತ್ತರ ಕೊಡ್ಬೇಡ್ರಿ, ದೇವ್ರಿಗೆ ಉತ್ತರ ಕೊಡ್ರಿ. ದೇವ್ರು ಅದನ್ನ ನಂಬಬೇಕು. ದೇವ್ರು ನಿಮ್ಮನ್ನು ನಂಬಿದ್ರೆ ಸಮೃದ್ಧಿಯನ್ನ ದೇವರು ನೆರವೇರಿಸ್ತಾರೆ. ಅದನ್ನ ಪಡ್ಕೊಳ್ಳುವಂತ ಸಾಮರ್ಥ್ಯವನ್ನು ದೇವರು ನಿಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಆ ಸಮೃದ್ಧಿಯನ್ನ ದೇವ್ರು ನೆರವೇರಿಸ್ಬೇಕಂದ್ರೆ, ಆ ಸಮೃದ್ಧಿಯನ್ನ ಅನುಭವಿಸೋಕೆ ಸಾಮರ್ಥ್ಯ ಬೇಕಂದ್ರೆ ದೇವ್ರು ನಮ್ಮನ್ನು ನಂಬಬೇಕು. ಈಗ ನಾವು ದೇವ್ರು ನಂಬೇಕಂದ್ರೆ ನಾವು ಕೊಡ್ಬೇಕಾಗಿದ್ದ ಉತ್ತರ ಏನು? ಈ ಸಮೃದ್ಧಿಯ ಮೂಲಕವಾಗಿ ನಿನಗೂ ನಿನ್ನ ರಾಜ್ಯಕ್ಕೂ ನಿನ್ನ ಜನರಿಗೂ ನನ್ನಿಂದ ಏನ್ ಲಾಭ? ನನ್ನಿಂದ ಏನ್ ಲಾಭ? ನನ್ನಿಂದ ಏನು ಉಪಯೋಗ? ಸಮಾಧಾನ ಸಿಕ್ಕಿದ್ರೆ ಏನ್ ಹೇಳ್ತೀರಾ? ದೇವ್ರು ನಿಮ್ಗೆ ಸಮಾಧಾನ ಕೊಟ್ರೆ ಏನ್ ಮಾಡ್ತೀರಾ? ಅದಕ್ಕೆ ಉತ್ತರ ಸಿಗತ್ತೆ. ದೇವ್ರು ನಿಮ್ಗೆ ನೆಮ್ಮದಿ ಕೊಟ್ರೆ, ನಿಮ್ಗೆ ಆರೋಗ್ಯ ಕೊಟ್ರೆ, ಎಲ್ಲದಕ್ಕೂ ಉತ್ತರ ಇದೆ ನಮ್ಗೆ. ಆದ್ರೆ ದೇವ್ರು ನಿಮಗೆ ಸಮೃದ್ಧಿಯನ್ನು ಕೊಟ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಆರೋಗ್ಯ ಕೊಟ್ರೆ ನಾನು ಎಲ್ಲಾರ್ಗು ಚೆನ್ನಾಗಿರ್ತೀನಿ, ಎಲ್ಲರಿಗೂ ರೀಚ್ ಆಗ್ತೀನಿ. ನಾನು ನೆಮ್ಮದಿಯಾಗಿದ್ರೆ 4 ಜನಕ್ಕೆ ನಾನು ನೆಮ್ಮದಿ ಕೊಡ್ತೀನಿ. ನಾನು ಸಂತೋಷವಾಗಿದ್ರೆ 4 ಜನನ್ನ ಏನ್ ಮಾಡ್ತೀನಿ? ಸಂತೋಷವಾಗಿಡ್ತೀನಿ. ಆದ್ರೆ ನನ್ನನ್ನು ಆಶೀರ್ವಾದ ಮಾಡಿದ್ರೆ ಮಾತ್ರ ನನಗೆ ಮಾತ್ರ 4 ಜನಕ್ಕೆ ಹೋಗಲ್ಲ. ಅದು ಯಾವಲ್ಲ ಅರ್ಥ ಮಾಡಬೇಕು. ಕೊಡಿರಿ, ನಿಮಗೆ ಕೊಡಲ್ಪಡುವುದು. ಕೊಡಿರಿ, ನಿಮಗೆ ಕೊಡಲ್ಪಡುವುದು. ಯಾವಾಗ ಬಡವಿದ್ದೀವಿ ಆಲೋಚನೆ ಮಾಡ್ಕೊಳ್ಳಿ. ಆ ಬಡವಿಡಿವೆ ಮಾಡಿದ ಕೆಲಸ ಏನು? ಕೊಟ್ಟಿದ್ದು. ಸೊ ದೇವ್ರ ಕೈಯಲ್ಲಿರೋದು ನೋಡಕ್ ಮುಂಚೆ ನಿಮ್ ಮನ್ಸಲ್ಲಿರೋದು ನೋಡ್ತಾರೆ. ನಿಮ್ ಒಳಗಡೆ ಮನ್ಸು ಸರಿ ಇಲ್ಲ ಅಂದ್ರೆ ನೀವು ಕೊಟ್ಟಿದ್ದನ್ನ ದೇವ್ರು ನಂಬಲ್ಲ. ಅನೇಕ ನೀವೆಲ್ಲ ಕೊಡ್ತಾ ಇದ್ದೀರಾ ಇಲ್ಲಿವರೆಗೂ, ಬಟ್ ನೀವು ಕೊಟ್ಟಿರೋದೆಲ್ಲ ಇಂಪಾರ್ಟೆಂಟು. ನೀವು ಕೊಟ್ಟಿರೋದನ್ನ ದೇವ್ರು ನಂಬಬೇಕು. ಅದಕ್ಕೆ ಹೇಳ್ತಾರೆ, ಅಲ್ಲಿ ಓದ್ಬೇಕಾದ್ರೆ ಇವರೆಲ್ಲ ಏನ್ ಮಾಡಿದ್ದಾರೆ? ಇವ್ರ ಹತ್ರ ಎಲ್ಲ ತಿಂದು ಎಂಜಾಯ್ ಮಾಡಿ ಸುಖಪಟ್ಟು ಮಿಕ್ಕಿರೋದನ್ನ ಏನ್ ಮಾಡವ್ರೆ? ತಗೊಂಬಂದ್ ಕೊಟ್ಟವ್ರೆ. ಆದ್ರೆ ಈ ಅಮ್ಮ ತನ್ನ ಹತ್ರ ಇದ್ದಿದ್ ಮಾತ್ರ ತಗೊಂಬಂದ್ ಕೊಟ್ಟು. ಸೊ ಎಲ್ಲರ ಕಾಣಿಕೆ ಕೊಡ್ತಾ ಇದ್ದಾನೆ, ದಶಮ ಕೊಡ್ತಾ ಇದ್ದೀರಾ. ಕೊಟ್ಟಿರೋದು ಇಂಪಾರ್ಟೆಂಟ್ ಅಲ್ಲ, ನೀವು ಕೊಟ್ಟಿರೋದನ್ನ ದೇವ್ರು ಗುರುತಿಸೋದು ಇಂಪಾರ್ಟೆಂಟು. ನೀವು ಕೊಟ್ಟಿರೋದನ್ನ ದೇವ್ರು ಗುರುತಿಸ್ಬೇಕಂದ್ರೆ ನಿಮ್ಮ ಆತ್ಮದ ಆಲೋಚನೆಗಳು ಸರಿ ಇರ್ಬೇಕು. ನಿಮ್ಮ ಆತ್ಮದಲ್ಲಿರುವಂತ ಬರುವಂತ ಆಲೋಚನೆಗಳು ಸರಿ ಇಲ್ಲ ಅಂದ್ರೆ ನೀವು ಕೊಡೋದನ್ನ ದೇವ್ರು ಗುರುತಿಸಲ್ಲ. ನೀವು ಕೊಡೋದನ್ನ ದೇವ್ರು ಗುರುತಿಸದೆ ಹೋದ್ರೆ ದೇವರು ತನ್ನ ವಾಗ್ದಾನವನ್ನ ನೆರವೇರಿಸಲ್ಲ. ಸೊ ನಾವು ಕೊಡೋದನ್ನ ದೇವ್ರ ಏನ್ ಮಾಡ್ಬೇಕು? ಗುರುತಿಸ್ಬೇಕು. ಆ ಬಡ ವಿಧವೆ ಕೊಟ್ಟಿದ್ದನ್ನ ದೇವ್ರು ಏನ್ ಮಾಡಿದ್ದಾರೆ? ಗುರುತಿಸಿದ್ದಾರೆ. ಸೊ ಇವತ್ತು ನಾವು ಕೊಡೋದನ್ನ ದೇವ್ರು ಗುರುತಿಸೋದರ ನಾವೇನ್ ಮಾಡ್ತಾ ಇದೀವಿ? ನಾವು ಕೊಡೋದು ಅಷ್ಟು ಸ್ಪೆಷಲ್ ಆಗಿದೆಯಾ ದೇವರಿಗೆ? ಕ್ವಾಂಟಿಟಿ ಅಲ್ಲ ದೇವ್ರಿಗೆ ಬೇಕಾಗಿರೋದು. ನಿಮ್ಗಿರೋ ಸ್ವಲ್ಪದಲ್ಲಿ
ನೀವು ನಂಬಿಗಸ್ತರಾಗಿದ್ರೆ ದೊಡ್ಡದ್ರಲ್ಲಿ ದೇವ್ರು ಏನ್ ಮಾಡ್ತಾರೆ, ನಿಮ್ಮನ್ನ ನಂಬ್ತಾರೆ. ಆದ್ರೆ ನಮ್ ಪ್ರಾಬ್ಲಮ್ ಏನಂದ್ರೆ, ದೇವ್ರು ದೊಡ್ಡದ್ ಕೊಟ್ಟಾಗ ನಾನು ಆಶೀರ್ವಾದವಾಗಿರ್ತೀನಿ, ಈ ಸಣ್ಣದ್ರಲ್ಲಿ ನಾನೇ ಮಾಡಿಕಂತೆ. ದುಡ್ಡದ್ ಕೊಟ್ಬಿಡು, ನನಗೊಂದು 10 ಲಕ್ಷ ಕೊಟ್ಬಿಡು ದೇವ್ರೆ, ನಂದು ಸಾಲ ತೀರ್ಸ್ಕೊಂಡು ಎಲ್ಲದನ್ನು ಕ್ಲಿಯರ್ ಮಾಡ್ಕೊಂಡು ಮಿಕ್ಕಿದ್ರೆ ನಾ ಏನ್ ಮಾಡ್ತೀನಿ, ನಾನು ನಿನಗೆ ಕೊಡ್ತೀನಿ. ಇದು ಯಾರ ಪ್ರಾರ್ಥನೆ? ಫರಿಸಾಯರ ಪ್ರಾರ್ಥನೆ. ಇಲ್ಲಿವರೆಗೂ ನೀವು ಅಭಿವೃದ್ಧಿ ಒಂದೇ ಇರೋದ ಕಾರಣ ಏನಂದ್ರೆ, ನೀವು ಮಾಡಿರೋದಲ್ಲ ಇಂಥ ಕೆಲಸನೇ. ಆ ಫರಿಸಾಯರೆಲ್ಲ ಏನ್ ಮಾಡಿದ್ದಾರೆ, ಅವ್ರು ಬಂದಿದ್ದನ್ನ ಅನುಭವಿಸ್ಕೊಂಡು ಅವ್ರದೆಲ್ಲ ಕಾಟ ತೀರಿಸ್ಕೊಂಡು ಅವರ ಆಸೆಗಳನ್ನೆಲ್ಲ ಪೂರೈಸ್ಕೊಂಡು ಲಾಸ್ಟ್ ಅಲ್ಲಿ ಮಿಕ್ಕಿದ್ರೆ ಏನ್ ಮಾಡಿದ್ದಾರೆ, ತಗೊಂಡ್ಕೊಟ್ಟು ಅದನ್ನು ದೇವ್ರು ಗುರುತಿಸಿದ್ದಾರೆ. ಸ್ವಾಮಿ ಏನ್ ಮಾಡಿದ್ದಾರೆ, ಅದನ್ನು ಗುರುತಿಸಿದ್ದಾರೆ. ಸೊ ನೀವು ಕೊಡೋದನ್ನ ದೇವರು ಗುರುತಿಸಕ್ ಮುಂಚೆ ದೇವರು ನಿಮ್ಮ ಆತ್ಮದ ಆಲೋಚನೆಯನ್ನು ಗುರುತಿಸ್ತಾರೆ. ನಿಮ್ಮ ಆತ್ಮದ ಆಲೋಚನೆಗಳನ್ನ ದೇವರು ಗುರುತಿಸ್ತಾರೆ. ಇವತ್ತು ನಾವು ಹಣಕಾಸಲ್ಲಿ ಪರಿಸರ ತರ ಇದೀವಾ, ಇಲ್ಲ ಬಡ ವಿಧವೆ ತರ ಇದೀವಾ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ನೀವು ಹಣಕಾಸಲ್ಲಿ ಪರಿಸಾಯರ ಇಲ್ಲ ಹಣಕಾಸಲ್ಲಿ ಬಡ ವಿಧವೆರಾ ನೀವು ಅಂತ. ಸೊ ಈ ಪರಿಸಾಯರ ಮೈಂಡ್ ಸೆಟ್ ಇರೋರ್ನ ದೇವರು ನಂಬಲ್ಲ. ಅವ್ರನ್ನ ದೇವರು ಕೇರ್ ಮಾಡಲ್ಲ, ದೇವ್ರ ಲೆಕ್ಕದಲ್ಲಿ ಅವರು ಇಲ್ಲ. ಶಿಷ್ಯರೆಲ್ಲ ನೋಡ್ತಾ ಇದ್ದಾರೆ, ಏನ್ 2 ಕಾಯಿನ ಹಾಕಿದಕ್ಕೆ ನೀನು ಇಷ್ಟೊಂದು ದೊಡ್ಡ ಮಾತು ಮಾತಾಡ್ತೀಯ, ಅಲ್ಲಿ ಸಾವಿರ ಆಗ್ತಾವ್ರೆ, ಅವ್ರ ಕಣ್ಣು ಕಾಣಿಸಿಲ್ಲ ನಿನ್ಗೆ? ನೀವೆಲ್ಲ ಯಾರು? ನಿಮ್ಮನ್ನ ಹಣಕಾಸಲ್ಲಿ ದೇವ್ರು ನೀವು ನಂಬೇಕಂದ್ರೆ ನೀವು ಮಾಡ್ಬೇಕಾಗಿರೋದು ಏನು? ನಿಮ್ಮ ಆತ್ಮದ ಆಲೋಚನೆಗಳು ನೆಟ್ಟಿಗಿರ್ಬೇಕು. ನಾವ್ ಮಾಡಿರೋದೆಲ್ಲ ಇದೇನೆ. ದೇವ್ರೇನನ್ನ ಆಶೀರ್ವಾದ ಮಾಡು ಅಂತ ಕೇಳ್ತೀವಿ, ಆಶೀರ್ವಾದ ಮಾಡಿದ್ಮೇಲೆ ಫಸ್ಟ್ ದೇವ್ರ ಜ್ಞಾಪಕ ಬರಲ್ಲ, ಲಾಸ್ಟ್ ದೇವ್ರ ಜ್ಞಾಪಕ ಬರೋದು. ನೀವು ಆಶೀರ್ವಾದ ಪಡ್ಕೊಂಡ್ಮೇಲೆ ದೇವ್ರು ಯಾವಾಗ ಜ್ಞಾಪಕ ಬರ್ತಾರೆ ನಿಮಗೆ? ಲಾಸ್ಟ್ ಅಲ್ಲಿ. ಆಶೀರ್ವಾದ ಬಂದಿದ್ದು ಸ್ಟಾರ್ಟಿಂಗ್ ಅಲ್ಲಿ ದೇವ್ರ ಜ್ಞಾಪಕ ಬರಲ್ಲ. ಅದಕ್ಕೆ ದೇವ್ರು ನಮ್ಮನ್ನು ನಂಬ್ತಾ ಇಲ್ಲ ಹಣಕಾಸಲ್ಲಿ. ನಾವು ಪರಿಸರ ತರ ಏನ್ ಮಾಡ್ತಾ ಇದೀವಿ, ನಮ್ದೆಲ್ಲ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ದೇವ್ರನ್ನ ಜ್ಞಾಪಕ ಮಾಡ್ಕೊಂತೀವಿ. ಇವಾಗ ದೇವ್ರು ಮತ್ತೆ ನಿಮ್ಮನ್ನ ಆಶೀರ್ವಾದ ಮಾಡ್ಬೇಕಂದ್ರೆ ನೀವು ಆಲ್ರೆಡಿ ಮಾಡಿದ ಚೇಷ್ಟೆಗಳು ಗೊತ್ತು. ಇವನು ಮತ್ತೆ ಕೊಟ್ರೆ ಮತ್ತೆ ಅದೇ ಮಾಡ್ತಾನೆ, ಇವನ್ ಕೊಟ್ರೆ ಇವನಿಂದ ನನಗೇನು ಲಾಭ ಇಲ್ಲ, ನಾನು ಕೊಟ್ರೆ ಬೇರೆಯವ್ರಿಗೂ ಇವನಿಂದ ಲಾಭ ಇಲ್ಲ ಅಂತೇಳಿ ದೇವ್ರು ಏನ್ ಮಾಡಲ್ಲ, ಅಭಿವೃದ್ಧಿಯನ್ನ ಕಟ್ ಮಾಡ್ತಾರೆ. ಬಟ್ ನಿಮ್ಮ ಅಗತ್ಯಗಳನ್ನ ದೇವ್ರು ಪೂರೈಸ್ತಾ ಇರ್ತಾರೆ. ವಿಶ್ವಾಸಿಗಳಿಗೆ ದೇವ್ರ ಅಗತ್ಯಗಳನ್ನ ಪೂರೈಸ್ತಾರೆ, ಅದು ಮಾತ್ರ ದೇವ್ರ ಏನ್ ಮಾಡಲ್ಲ, ನಿಲ್ಸಲ್ಲ. ಬಟ್ ಅಭಿವೃದ್ಧಿ ಅನ್ನೋದು ನೆರವೇರಿಸಲ್ಲ. ಅಗತ್ಯವನ್ನ ಪೂರೈಸ್ತಾರೆ, ಬಟ್ ಅಭಿವೃದ್ಧಿಯನ್ನ ನೆರವೇರಿಸಲ್ಲ. ಸೊ ನಮ್ಮೆಲ್ಲರ ಅಗತ್ಯಗಳನ್ನ ದೇವ್ರೇನ್ ಮಾಡ್ತಾ ಇದಾರೆ, ಪೂರೈಸ್ತಾ ಇದ್ದಾರೆ, 100% ಪೂರೈಸ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಮೀರಿ ಅಭಿವೃದ್ಧಿ ಏನ್ ಮಾಡ್ತಾ ಇಲ್ಲ, ನಮ್ಮ ಜೀವನದಲ್ಲಿ ವರ್ಕ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅದನ್ನ ನೆರವೇರಿಸಬೇಕಾಗಿರೋದು ಯಾರು? ದೇವ್ರು ನೆರವೇರಿಸ್ಬೇಕು. ಅದನ್ನ ಅನುಭವಿಸಕ್ಕೆ ಸಾಮರ್ಥ್ಯವನ್ನ ನಮಗೆ ದೇವ್ರು ಕೊಡ್ಬೇಕು. ನಮಗ್ ಕೊಡ್ಬೇಕಂದ್ರೆ ನಮ್ಮನ್ನ ಹಣಕಾಸಲ್ಲಿ ದೇವರು ನಂಬಬೇಕು. ಅದಕ್ಕೆ ಅಳವಡಿಕೆ ಮಾಡಕ್ಕೆ ಒಂದು ವಾಕ್ಯ ಅಂದ್ರೆ, ನಿನ್ನ ಬೆಳೆಯ ಪ್ರಥಮ ಫಲವನ್ನ ಯೆಹೋವನಿಗೆ. ಅಂದ್ರೆ ಅರ್ಥ ಏನು? ಫಸ್ಟ್ ನಿನಗೆ ನಿನ್ನ ಬೆಳೆಯನ್ನ ದೇವ್ರ ಆಶೀರ್ವಾದ ಮಾಡಿದ್ಮೇಲೆ ಮೊದಲು ದೇವ್ರನ್ನ ಜ್ಞಾಪಕ ಮಾಡ್ಕೋ. ನಿನ್ನ ಬೆಳೆಯನ್ನ ದೇವ್ರ ಅಭಿವೃದ್ಧಿ ಮಾಡಿದ್ಮೇಲೆ ಮೊದಲು ಏನ್ ಮಾಡ್ಬೇಕು, ಫಸ್ಟ್ ದೇವ್ರನ್ನ ಜ್ಞಾಪಕ ಮಾಡ್ಕೊ. ನಿನ್ನ ಅಭಿವೃದ್ಧಿ ಮಾಡಿದ್ಮೇಲೆ ಮೊದಲು ಯಾರ್ ಜ್ಞಾಪಕ ಬರ್ಬೇಕು? ನಮ್ಗೆ ದೇವ್ರ ಜ್ಞಾಪಕ ಬರ್ಬೇಕು. ಆದ್ರೆ ನಮಗೆ ಹಣಕಾಸಲ್ಲಿ ದೇವ್ರ ಅಭಿವೃದ್ಧಿ ಮಾಡಿದ್ಮೇಲೆ ಮೊದಲು ಏನ್ ಜ್ಞಾಪಕ ಬರುತ್ತೆ? ನಮ್ಮ ಕಮಿಟ್ಮೆಂಟ್ಗಳು, ನಮ್ಮ ಆಸೆಗಳು, ನಮ್ಮ ಬಯಕೆಗಳು, ನಮ್ಮ ಪ್ಲಾನ್ಗಳು
ಇವೆಲ್ಲ ನಮ್ಗೇನ್ ಬರ್ತವೆ? ಜ್ಞಾಪಕಕ್ಕೆ ಬರ್ತವೆ. ದೇವ್ರ ಜ್ಞಾಪಕಕ್ಕೆ ಬರೋಲ್ಲ. ನಿನ್ನ ಬೆಳೆಯ ಪ್ರಥಮ ಫಲ ಅಂದ್ರೆ ಅರ್ಥ ಏನು? ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಹೊಂದ್ಬೇಕಂದ್ರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಚೆನ್ನಾಗಿ ಆಗ್ಬೇಕಂದ್ರೆ, ನಿಮ್ಮ ಹಣಕಾಸಲ್ಲಿ ಜೀವನದಲ್ಲಿ ಮೇಲೆ ಬರ್ಬೇಕಂದ್ರೆ, ನೀವು ಹಣಕಾಸಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗಿದ ತಕ್ಷಣ ಫಸ್ಟ್ ಜ್ಞಾಪಕ ಯಾರಿಗೆ ಬರ್ಬೇಕು? ದೇವ್ರಿಗೆ. ನಿಮ್ ಸಂಬಳ ಜಾಸ್ತಿ ಆದ್ರೆ ಫಸ್ಟ್ ಯಾರು ಜ್ಞಾಪಕ ಬರ್ಬೇಕು? ದೇವ್ರಿಗೆ ಜ್ಞಾಪಕ ಬರ್ಬೇಕು. ನಮ್ ಸಂಬಳ ಜಾಸ್ತಿ ಆದ್ರೆ ನಮ್ಗೇನ್ ಬರುತ್ತೆ ಜ್ಞಾಪಕ? ಈ ತಿಂಗಳು ದಶಮ ಭಾಗ ಜಾಸ್ತಿ ಕೊಡ್ಬೇಕಲ್ಲ ಅಂತೇಳಿ ಫಸ್ಟ್ ಯೋಚನೆ ಮಾಡ್ತೀವಿ. ಈ ತಿಂಗಳು ಜಾಸ್ತಿ ಕೊಡ್ಬೇಕು ದಶಮ ಭಾಗ. ನಿಯತ್ತಾಗಿ ಹೇಳ್ರಿ, ನಿಯತ್ತಾಗಿ ಹೇಳ್ರಿ, ನಿಯತ್ತಾಗಿ ಹೇಳ್ರಿ, ನ್ಯಾಯವಾಗಿರ್ರಿ. ಇವಾಗ ತಾನೇ ಹೇಳಿದೀನಿ, ದೇವ್ರು ನಮ್ಮ ಆತ್ಮವನ್ನ ದೇವ್ರು ನೋಡ್ತಾರೆ ಅಂತ. ನಮ್ ಸಂಬಳ ಜಾಸ್ತಿ ಆದ್ರೆ ನಮ್ಮ ಮನ್ಸಲ್ಲಿ ಸಂಕಟ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ? ಈ ತಿಂಗಳು ಜಾಸ್ತಿ ಕೊಡ್ಬೇಕು ಅಂತ ಸಂಕಟ ಒಳಗಡೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನಕ್ಕೆ ಆ ಥರ ಸಂಕಟ ಬಂದಿದೆ? ಕೈ ಮೇಲೆ ಎತ್ತಿ ನೋಡೋಣ. ನಿಯತ್ತಾಗಿ ಹೇಳ್ರಿ, ಕೈ ಮೇಲೆ ಎತ್ತಿ. ಸಂಕಟ ಬಂದಿದ್ಯಾ? ಬಂದೈತಾ? ಬಂದಿಲ್ವಾ? ಯೋಚನೆ ಸ್ಟಾರ್ಟ್ ಆಗುತ್ತೆ, ಕೊಡ್ಬೇಕಲ್ಲ ಅನ್ನೋ ಯೋಚನೆ ಸ್ಟಾರ್ಟ್ ಆಗೋಗುತ್ತೆ. ನೀವು ಯಾವಾಗ ಯೋಚನೆ ಸ್ಟಾರ್ಟ್ ಆಗತ್ತಲ್ಲ, ಅವಾಗ್ಲೇ ನಿಮ್ಮ ಮೇಲಿರುವಂತ ನಂಬಿಕೆಯನ್ನ ನೀವು ಕಳ್ಕೊಂಡಿದ್ದೀರಾ. ದೇವ್ರು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಇವನಿಗೆ ಇವಾಗ ಅಭಿವೃದ್ಧಿ ಮಾಡಿದ್ರೇನೆ, ಸಂಬಳ ಸ್ವಲ್ಪ ಜಾಸ್ತಿ ಮಾಡಿದ ತಕ್ಷಣ ನನ್ನ ಜ್ಞಾಪಕ ಮಾಡ್ಕೊಂತ ಇಲ್ಲ, ಇನ್ನೂ ಜಾಸ್ತಿ ಮಾಡಿದ್ರೆ ಇವನ್ ಎಲ್ಲಿ ಜ್ಞಾಪಕ ಇಟ್ಕೊಂತಾನೆ ಅಂತ ದೇವ್ರು ಏನ್ ಮಾಡ್ತಾರೆ? ನಿಮ್ಮನ್ನ ನಂಬೋದನ್ನ ಮಾಡ್ಕೊಡ್ತಾರೆ. ಆವಾಗ ನಿಮ್ ಸಂಬಳದಲ್ಲಿ ನಿಮ್ಮ ಅಗತ್ಯಗಳು ಮಾತ್ರನೇ ಪೂರೈಸುತ್ತೆ, ಮಿಕ್ಕದೇ ಹೋಗಲ್ಲ. ನಿಮ್ ಸಂಬಳದಲ್ಲಿ ಬರೋದು ಅಲ್ಲಿಂದ ಅಲ್ಲೇ ಸೇರೋಗ್ಬಿಡುತ್ತೆ. ಅದೇ ದೇವ್ರು ನಿಮ್ಮ ಅಗತ್ಯಗಳನ್ನ ಪೂರೈಸೋದು ಅಂತ ಅರ್ಥ. ನಿಮ್ಮ ಅಗತ್ಯಕ್ಕೆ ಮೀರಿ ದೇವರು ನಿಮ್ಗೆ ಸಮೃದ್ಧಿಯನ್ನು ಅನುಗ್ರಹಿಸ್ಬೇಕಂದ್ರೆ ಆ ಕಳ್ಳ ಬುದ್ಧಿ ಇದೆ ನೋಡ್ರಿ, ಆ ಕಳ್ಳ ಬುದ್ಧಿಯನ್ನು ಏನ್ ಮಾಡ್ಬೇಕು ನಾವು? ದೇವ್ರು ನಮ್ಮನ್ನ ನಂಬೇಕು, ದೇವ್ರು ನಮ್ಮನ್ನ ನಂಬೇಕು. ಪಕ್ಕದಲ್ಲಿ ಮುಖ ನೋಡಿ, ಹಣಕಾಸಲ್ಲಿ ದೇವ್ರು ನಿಮ್ಮನ್ನ ನಂಬಿದ್ರೆ ಮಾತ್ರನೇ ನಿಮಗೆ ಸಮೃದ್ಧಿ ಅಂತ ಅಲ್ವಾ? ಸೊ ನಿನ್ನ ಬೆಳೆಯ ಪ್ರಥಮ ಫಲದಿಂದ ಸನ್ಮಾನಿಸು. ಅಂದ್ರೆ ನಿಮ್ಮನ್ನ ದೇವ್ರು ಯಾವಾಗ ಅಭಿವೃದ್ಧಿ ಮಾಡ್ತಾರೋ, ಅಭಿವೃದ್ಧಿ ಮಾಡಿದಾಗ ಫಸ್ಟ್ ಯಾವಾಗ ದೇವ್ರ ಜ್ಞಾಪಕ ಬರ್ತಾರೋ ಅವಾಗ ಮಾತ್ರನೇ ದೇವರಿಗೆ ಗೌರವ ಕೊಟ್ಟಂಗ್ ಲೆಕ್ಕ ಹಣಕಾಸಲ್ಲಿ. ಯಾವ್ದ್ರಲ್ಲಿ ನೀವು ಅಭಿವೃದ್ಧಿ ಕೇಳ್ತೀರ? ದೇವ್ರೇ ಒಳ್ಳೆ ಕೆಲಸ ಕೊಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತೀರಾ ಅನ್ಕೊಳ್ಳಿ, ದೇವ್ರು ಒಳ್ಳೆ ಕೆಲಸ ಕೊಡ್ತಾರೆ. ಆ ಒಳ್ಳೆ ಕೆಲಸ ಬಂದಿದ ತಕ್ಷಣ ಆ ಹಣಕಾಸಲ್ಲಿ ನಿಮ್ಗೆ ಏನಾಗ್ಬೇಕು? ಯಾರು ಜ್ಞಾಪಕ ಬರ್ಬೇಕು? ದೇವ್ರ ಜ್ಞಾಪಕ ಬರ್ಬೇಕು. ಅದು ದೇವ್ರಿಗೆ ಕೊಡುವಂತ ಗೌರವ. ನಾವು ಬಂದಿದ್ದನ್ನ ಖರ್ಚು ಮಾಡಿ ಓಕೆ ದೇವ್ರಿಗೆ ಮಾಡ್ಬಿಡೋಣ ಅಂದ್ರೆ ಅದು ಗೌರವ ಅಲ್ಲ, ಅದನ್ನ ದೇವ್ರ ಕೇರ್ ಮಾಡಲ್ಲ. ದೇವ್ರು ಯಾವ್ದನ್ನ ಗಮನಿಸೋದು? ಫಸ್ಟ್ ದೇವ್ರೇ ನನಗೆ ಕೆಲಸ ಇರ್ಲಿಲ್ಲ, ಕೊಟ್ಟಿದ್ಯಾ, ಈ ಒಳ್ಳೆ ಕೆಲಸ ಕೊಟ್ಟಿದ್ಯಾ, ಒಳ್ಳೆ ಕೆಲಸದಲ್ಲಿ ನನ್ಗೆ ಸಂಬಳ ಜಾಸ್ತಿ ಬರೋದರ ಮಾಡಿದ್ಯಾ, ಫಸ್ಟ್ ನಿನ್ನ ಜ್ಞಾಪಕ ಮಾಡ್ಕೊಂತ ಇದೀನಿ ಅಂತ ಯಾವಾಗ ಹಣಕಾಸಲ್ಲಿ ದೇವರಿಗೆ ನಾವು ಗೌರವ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ, ಸನ್ಮಾನ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ, ಅವಾಗ ದೇವ್ರು ನಮ್ಮನ್ನ ನಂಬ್ತಾರೆ. ದೇವ್ರು ನಂಬಿದಾಗ ದೇವ್ರು ನಮಗೆ ಏನ್ ಮಾಡ್ತಾರೆ? ಸಾಮರ್ಥ್ಯವನ್ನ ಕೊಟ್ಟು ಇನ್ನೂ ಜಾಸ್ತಿ ಸಂಪಾದನೆ ಮಾಡೋ ತರ ದೇವ್ರು ನೆರವೇರಿಸ್ತಾರೆ ನಮ್ಮ ಜೀವನದಲ್ಲಿ. ಈ ಹಣಕಾಸಲ್ಲಿ ಸ್ವಲ್ಪ ಧ್ಯಾನ ಮಾಡ್ಬೇಕಾದ್ರೆ ಕಷ್ಟನೇ, ಮನ್ಸು ಕಷ್ಟ ಆಯ್ತದೆ. ಯಾಕಂದ್ರೆ ನಮಗೆ ಕೊಡೋ ಮನ್ಸಿಲ್ಲ. ನಮಗೆ ನಮ್ಮ ಮನ್ಸಲ್ಲಿ ಇದೇ ಹೇಳ್ತಾ ಇರೋದು, ನಮ್ಮ 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 ಆತ್ಮದಲ್ಲಿ ನಮಗೆ ಆ ಸಿಸ್ಟಮೇ ಇಲ್ಲ. ಆತ್ಮದಲ್ಲಿ ನಮ್ಗೆ ಆ ರೂಲ್ಸೇ ಇಲ್ಲ. ಏನು ಕೊಡೋದು? ಸೊ ಬದಲಾಗ್ಬೇಕಾಗಿರೋದು ಎಲ್ಲಿ? ಹೊರಗಡೆ ಅಲ್ಲ, ಒಳಗಡೆ ಬದಲಾದ್ರೆ ದೇವ್ರು ಹೊರಗಡೆ ನಿಮ್ಮನ್ನ ಬದಲಾಯಿಸ್ತಾರೆ. ನಿಮ್ಮ ಸ್ಥಾನವನ್ನ ಬದಲಾಯಿಸ್ತಾರೆ, ನಿಮ್ಮ ಮಾನವನ್ನ ಬದಲಾಯಿಸ್ತಾರೆ, ನಿಮ್ಮ ಪೊಸಿಷನ್, ನಿಮ್ಮ ಹೆಸರು ಎಲ್ಲದನ್ನು ದೇವ್ರ ಏನ್ ಮಾಡ್ತಾರೆ? ಬದಲಾಯಿಸ್ತಾರೆ. ಬಟ್ ನೀವು ಒಳಗಡೆ ಚೇಂಜ್ ಆಗ್ಬೇಕು. ಒಳಗಡೆ ಕಳ್ಳರ ತರ ಇದ್ಬಿಟ್ಟು ದೇವ್ರೆ ಹೊರಗಡೆ ನಾನು ಅಭಿವೃದ್ಧಿ ಮಾಡು ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಅಭಿವೃದ್ಧಿ ಆಗಲ್ಲ.
ಜೀಸಸ್. ಆದಿಕಾಂಡ 39ನೇ ಅಧ್ಯಾಯ. ಎರಡು ಮೂರನೇ ವಾಕ್ಯ. ಯೆಹೋವನು ಹ್ಮ್. ಯೋಸೇಫನ ಸಂಗಡ ಹ್ಮ್. ಇದ್ದದರಿಂದ ಹಾ. ಅವನು ಏಳಿಗೆಯಾಗಿ ಹಾ. ಐಗುಪ್ತನಾದ ಹಾ. ತನ್ನ ದಣಿಯ ಮನೆಯೊಳಗೆ ಹ್ಮ್. ಸೇವಕನಾದನು. ಹ್ಮ್. ಯೆಹೋವನು ಒಂದ್ ನಿಮಿಷ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಏಳಿಗೆಯಾಗಿ ಏಳಿಗೆಯಾಗಿ ಅಂದ್ರೆ ಅರ್ಥ ಏನು? ಅಭಿವೃದ್ಧಿಯಾಗಿ ಅವನೇನ್ ಮಾಡಿದಾನಂತೆ? ದಣಿಯ ಮನೆಯೊಳಗೆ ಕೂಲಿ ಆಳ್ ತರ ಇದ್ದವನು ಪೊಸಿಷನ್, ವರ್ಕಿಂಗ್ ಪೊಸಿಷನ್ ಚೇಂಜ್ ಆಗ್ತಾ ಇದೆ ನೋಡ್ರಿ. ದೇವರು ಯೋಸೇಫನ್ ಜೊತೆ ಇದ್ದದ್ರಿಂದ ಕೂಲಿ ಕೆಲಸ ಮಾಡ್ತಾ ಇದ್ದವನು ಕೆಳಗಡೆ ಲೋವರ್ ಪೊಸಿಷನ್ ಕೆಲಸ ಮಾಡ್ತಾ ಇದ್ದವನು ಇವಾಗ ಯಾವ ಪೊಸಿಷನ್ಗೆ ಹೋಗ್ಬಿಟ್ಟವನೆ? ಹೈಯರ್ ಪೊಸಿಷನ್ಗೆ ಹೋಗ್ಬಿಟ್ಟವನೆ ಕೆಲಸ ಮಾಡೋದ್ರಲ್ಲಿ. ಸೊ ದೇವ್ರು ನಮ್ಮ ಸಂಗಡ ಇದ್ರೆ, ದೇವ್ರ ಸಪೋರ್ಟ್ ನಮಗಿದ್ರೆ, ನಮ್ಮ ಪೊಸಿಷನ್, ಕೆಲಸ ಮಾಡೋ ಪೊಸಿಷನ್, ನಮ್ಮ ಹಣಕಾಸಿನ ಸ್ಥಾನ ಏನಾಗ್ಬೇಕು ಹೇಳ್ರಿ? ಚೇಂಜ್ ಆಗ್ಬೇಕು. ನೀವ್ ಮಾಡೋ ಕೆಲಸನ ದೇವ್ರು ನಂಬಬೇಕು. ಇವನು ಈ ಕೆಲಸದಲ್ಲೇ ನಂಬಿಗಸ್ತಾಗವನೆ, ಈ ಕೆಲಸದಲ್ಲೇ ನನಗೆ ನಂಬಿಗಸ್ತ ಇದ್ದಾನೆ, ಈ ಕೆಲಸದಲ್ಲಿ ಇವನ್ನ ನನಗೆ ಸಲ್ಲಬೇಕಾಗಿರೋ ಗೌರವವನ್ನ ಸಲ್ಲಿಸ್ತಾ ಇದ್ದಾನೆ, ಇವನ್ನ ಇನ್ನೊಂದು ಲೆವೆಲ್ ಮೇಲ್ ತಗೊಂಡೋದ್ರೆ ಇನ್ನೂ ನನ್ನ ಜಾಸ್ತಿ ಸನ್ಮಾನಿಸ್ತಾನೆ ಅಂತ ದೇವರು ಒಂದ್ ವ್ಯಕ್ತಿನ ನಂಬಬೇಕು. ಸೊ ಯೋಸೇಫನ ಸಂಗಡ ದೇವ್ರು ಇದ್ದದ್ರಿಂದ ಅವನು ಕೆಳಗಡೆ ಕೂಲಿ ಆಳ್ ತರ ಕೆಲಸ ಮಾಡ್ತಾ ಇದ್ದವನು ಏನಾಗ್ಬಿಟ್ಟವನು? ಇವಾಗ ಸೇವಕ ಆಗ್ಬಿಟ್ಟವನು. ಅಭಿವೃದ್ಧಿಯಾಗಿ, ಕೂಲಿ ಆಳಿಂದ ಅಭಿವೃದ್ಧಿಯಾಗಿ ಸೇವಕನಾಗ್ಬಿಟ್ಟಿದ್ದಾನೆ. ಇವಾಗ ನೀವೇನಾಗ್ಬೇಕು ಹೇಳ್ರಿ? ಇವಾಗ ದೇವ್ರು ನಿಮ್ ಜೊತೆ ಇದ್ರೆ, ದೇವ್ರು ನಮ್ ಜೊತೆ ಇದ್ದಾರೆ, 100% ಇದ್ದಾರೆ. ಆರೋಗ್ಯ ದೇವ್ರು ಇರೋದಕ್ಕೆ ನಮ್ಗೆ ಆರೋಗ್ಯ ಇರೋದು, ದೇವ್ರು ನಮ್ ಜೊತೆ ಇರೋದಕ್ಕೆ ನೆಮ್ಮದಿ ಇರೋದು, ದೇವ್ರು ನಮ್ ಜೊತೆ ಇರೋದಕ್ಕೆ ಸಮಾಧಾನ ಸಂತೋಷ ಎಲ್ಲ ಇರೋದು. ಆದ್ರೆ ಆ ನಮ್ ಜೊತೆ ಇರುವಂತ ದೇವ್ರು ಆ ಸಮೃದ್ಧಿಯನ್ನ, ಸಂಪತ್ತನ್ನ ನೆರವೇರಿಸ್ಬೇಕಂದ್ರೆ ಆ ನಮ್ ಜೊತೆ ಇರೋ ದೇವ್ರು ನಮ್ಮನ್ನ ನಂಬಬೇಕು, ನಮ್ಮ ಕೆಲಸದ ವಿಷಯದಲ್ಲಿ ನಂಬಬೇಕು, ನಮ್ಮ ಕೆಲಸದ ವಿಷಯದಲ್ಲಿ ದೇವ್ರಿಗೆ ನಂಬಿಕೆ ಬರಬೇಕು. ಅವನ್ ಕೂಲಿ ಕೆಲಸ ಮಾಡಿದ್ರಲ್ಲಿ ದೇವ್ರ ನಂಬಿಕೆ ಬಂತು, ಇವನ್ನ ಮೇಲೆ ಇನ್ನೊಂದು ಲೆವೆಲ್ ತಗೊಂಡೋದ್ರೆ ಇವನೇನ್ ಮಾಡ್ತಾನೆ? ಇನ್ನೊಂದು ನಂಬಿಗಸ್ತನಾಗಿರ್ತಾನೆ ಅಂತ ಹೇಳಿ ದೇವ್ರ ಏನ್ ಮಾಡಿದ್ರು? ಅವನ ಪೊಸಿಷನ್ ನ ಚೇಂಜ್ ಮಾಡಿದ್ರು. ಹಂಗೆ ಮುಂದೆ ಓದಿ. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು. ಸಾಕು. ಇವಾಗ ದೇವರು ಅವನ ಸಂಗಡ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ದೇವ್ರು ಏನ್ ಮಾಡ್ತಾ ಇದಾರಂತೆ? ಒಂದ್ ನಿಮಿಷ, ಒಂದ್ ಅರ್ಥ ಮಾಡ್ಕೊಳ್ಳಿ. ಯಾರು ಸಫಲ ಮಾಡ್ತಾ ಇರೋದು? ಯಾರು ನೆರವೇರಿಸ್ತಾ ಇರೋದು? ಅಭಿವೃದ್ಧಿಯನ್ನ ನೆರವೇರಿಸೋದು ಯಾರು? ದೇವ್ರು. ನಿಮ್ಮ ಕೈ ಕೆಲಸವನ್ನ ದೇವರು ನೆರವೇರಿಸ್ಬೇಕಂದ್ರೆ, ಅಭಿವೃದ್ಧಿ ಪಡಿಸ್ಬೇಕಂದ್ರೆ, ನಿಮ್ಮ ಕೈ ಕೆಲಸದ ಮೂಲಕವಾಗಿ ಬರುವಂತ ಹಣದ ವಿಷಯದಲ್ಲಿ ನೀವು ನಂಬಿಗಸ್ತರಾಗಿರ್ಬೇಕು. ನಿಮ್ಮ ಕೈ ಕೆಲಸಗಳಲ್ಲಿ ನಿಮ್ಮ ಕೈಯಲ್ಲಿ ಬರುವಂತ ಹಣದ ಮೂಲಕವಾಗಿ ದೇವರಿಗೆ ನೀವು ನಂಬಿಗಸ್ತರಾಗಿಲ್ಲ ಅಂದ್ರೆ ದೇವರು ನಿಮ್ಮ ಕೈ ಕೆಲಸವನ್ನ ಸಫಲಪಡಿಸಲ್ಲ, ಅಭಿವೃದ್ಧಿ ಪಡಿಸಲ್ಲ. ಯಾಕಂದ್ರೆ ನಿಮ್ಮ ಕೈ ಕೆಲಸ ಸಫಲವಾದ್ರೆ, ಅಭಿವೃದ್ಧಿ ಆದ್ರೆ ಅದರಿಂದ ದೇವ್ರಿಗಾಗ್ಲಿ ದೇವ್ರ ರಾಜ್ಯಕ್ಕಾಗ್ಲಿ ಏನು ಉಪಯೋಗ ಇಲ್ಲ. ಎಷ್ಟು ವರ್ಷ ಅಂತ ಕೂಲಿ ಕೆಲಸನ ಮಾಡ್ತೀರಾ? ಎಷ್ಟು ವರ್ಷ ಅಂತ ಲೋ ಲೆವೆಲ್ ಕೆಲಸನೇ ಮಾಡ್ತೀರಾ? ಈ ಕಡೆ ಹಣಕಾಸಲ್ಲಿ ದೇವ್ರಿಗೂ ನಂಬಿಕಸ್ಥರಾಗಿರಕ್ಕಾಗ್ತಾ ಇಲ್ಲ, ಈ ಕಡೆ ನಮ್ದು ನಾವು ತೃಪ್ತಿ ಮಾಡ್ಕೊಳಕ್ಕೂ ಆಯ್ತಾ ಇಲ್ಲ, ಈ ಕಡೆ ಬರೋ ಕಾಸಲ್ಲಿ ನಾವು ಚೆನ್ನಾಗಿರಕ್ ಆಯ್ತಾ ಇಲ್ಲ, ಈ ಕಡೆ ದೇವ್ರಿಗೂ ಏನ್ ಮಾಡಕ್ ಆಗ್ತಾ ಇಲ್ಲ, ನಾವು ನಂಬಿಕಸ್ಥರಾಗಿರಕ್ ಆಗ್ತಾ ಇಲ್ಲ. ಈ ಕಡೆ ಸೆಂಟ್ರಲ್ ಸಿಕ್ಕೊಂಡು ಉಪವಾಸ ಪ್ರಾರ್ಥನೆ ಮಾಡ್ಕೊಂಡು ಒದ್ದಾಡ್ತಾ ಇದೀವಿ. ಉಪವಾಸ ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಎಲ್ಲಿಂದ ಅಭಿವೃದ್ಧಿ ಬರ್ತದೆ?
ಆ ಹೇಳ್ರಿ. ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಅಭಿವೃದ್ಧಿ ಎಲ್ಲಿಂದ ಬರುತ್ತೆ? ನೀವು ಒದ್ದಾಡ್ತಾ ಇರೋದು ಎಲ್ಲಿ? ಈ ಕಡೆ ದೇವ್ರ ರಾಜ್ಯಕ್ಕೂ ನಿಮ್ಮ ಹಣಕಾಸಲ್ಲಿ ಉಪಯೋಗ ಆಗ್ತಾ ಇಲ್ಲ, ಈ ಕಡೆ ನೀವು ಹಣಕಾಸನ್ನು ಉಪಯೋಗ ಮಾಡಿಕೊಂಡು ನೆಮ್ಮದಿಯಾಗಿರ್ತಾ ಇಲ್ಲ. ಸೊ ನಿಮ್ಮ ಕೈ ಕೆಲಸವನ್ನ ದೇವರೇನ್ ಮಾಡ್ಬೇಕು? ಸಫಲಪಡಿಸ್ಬೇಕಂದ್ರೆ ನಿಮ್ಮ ಕೈ ಕೆಲಸದ ಮೂಲಕವಾಗಿ ಬರುವಂತ ಆದಾಯವನ್ನ ದೇವರೇನ್ ಮಾಡ್ಬೇಕು? ನಂಬಬೇಕು. ನಾ ಈ ಕೈ ಕೆಲಸದ ಮೂಲಕವಾಗಿ ಬಂದಿರುವಂತ ಆದಾಯದ ಮೂಲಕವಾಗಿ ನಿನ್ನ ಏನ್ ಮಾಡ್ತಾ ಇದ್ದೀನಿ? ನಾನು ಗೌರವಿಸ್ತಾ ಇದ್ದೀನಿ, ಸನ್ಮಾನಿಸ್ತಾ ಇದ್ದೀನಿ. ದಶಮಭಾಗ ಅನ್ನೋದು ಅದೇನೆ. ನಾವೇನೋ ದೇವ್ರಿಗೆ ಮಾಡೋದಲ್ಲ, ದೇವ್ರು ಕೊಡುವಂತ ಗೌರವ. ಅದು ಏನೋ ಒಂದು ಲಾ ಅಲ್ಲ, ಒಂದು ಕಟ್ಟಲೆ ಅಲ್ಲ, ಅದು ಬರೀ ಕಟ್ಟಲೆ ಅಲ್ಲ. ಏನ್ ಹೇಳ್ರಿ? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ನಾವ್ ಹೆಂಗ್ ಕೊಡ್ತಾ ಇದೀವಿ ದಶಮಭಾಗನ? ಒಂದ್ ಕಟ್ಟಲೆ ತರ, ಒಂದು ಆಜ್ಞೆ ತರ ಕೊಡ್ತಾ ಇದೀವಿ. ಆಜ್ಞೆ ಅಲ್ಲ ಅದು, ದೇವ್ರು ಕೊಡುವಂತ ಗೌರವ. ಈ ಕೈ ಕೆಲಸದ ಮೂಲಕವಾಗಿ ಬಂದಿರುವಂತ ಈ ಪ್ರಥಮ ಫಲವನ್ನ ನೀನು ಕೊಡ್ತಾ ಇದೀನಿ, ನನ್ನ ನಂಬಿ ಇನ್ನೂ ನನ್ನ ಕೈ ಕೆಲಸವನ್ನ ಸಫಲಪಡಿಸು ಅಂತ ನಾವು ದೇವರಿಗೆ ಮಾಡ್ತಿರುವಂತ ರಿಕ್ವೆಸ್ಟ್. ನೀವು ತಿಂಗಳ ಕೊಡುವಂತ ದಶಮಭಾಗ ಎಲ್ಲಾನು ನೀವು ದೇವರಿಗೆ ನಿಮ್ಮ ಕೈ ಕೆಲಸವನ್ನ ತೋರಿಸಿ ನನ್ನನ್ನ ಇನ್ನೂ ಸಫಲಪಡಿಸು ಅಂತ ಮಾಡುವಂತ ರಿಕ್ವೆಸ್ಟ್. ಪಕ್ಕದ ಮುಖ ನೋಡಿ, ನೀವು ಕೊಡುವಂತ ದಶಮಭಾಗ ದೇವರಿಗೆ ನೀವು ನಿಮ್ಮನ್ನ ಅಭಿವೃದ್ಧಿ ಪಡಿಸು ಅಂತ ಮಾಡುವಂತ ರಿಕ್ವೆಸ್ಟ್ ಅಂತ ಹೇಳ್ರಿ. ರಿಕ್ವೆಸ್ಟ್. ನಾವು ಕೊಡೋ ದಶಮಭಾಗ ಏನು? ದೇವರೇ ನನ್ನ ಸಮೃದ್ಧಿ ಪಡಿಸು, ನನ್ನ ಆಶೀರ್ವದಿಸು ಅನ್ನಂತ ದೇವರಿಗೆ ಏನ್ ಮಾಡ್ತಾ ಇದೀವಿ? ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಈ ರಿಕ್ವೆಸ್ಟ್ ಮಾಡ್ದಿರಾ ಉಪವಾಸ ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ಏನು ಯೂಸ್ ಇಲ್ಲ. ಸೊ ನಮ್ಮ ಕೈ ಕೆಲಸವನ್ನ ದೇವ್ರ ಏನ್ ಮಾಡ್ತಾ ಇದೀವಿ? ದೇವ್ರಿಗೆ ಏನ್ ಮಾಡ್ತಾ ಇದೀವಿ? ನಾವು ದಶಮಭಾಗದ ಮೂಲಕವಾಗಿ ತೋರಿಸ್ತಾ ಇದೀವಿ. ದೇವ್ರೆ, ನನ್ನ ಕೈ ಕೆಲಸವನ್ನ ಇಷ್ಟು ಮಟ್ಟಿಗೆ ಸಫಲಪಡಿಸಿದ್ಯಾ, ಇದರಲ್ಲಿ ನಾನು ಏನಾಗಿದ್ದೀನಿ? ನಂಬಿಗಸ್ತನಾಗಿದ್ದೀನಿ, ನಿನ್ನ ಗೌರವ ಪಡಿಸ್ತಾ ಇದ್ದೀನಿ. ಇನ್ನೂ ನನ್ನನ್ನ ಹೆಚ್ಚಿಸಿದ್ರೆ, ಇನ್ನೂ ನನ್ನ ಕೈ ಕೆಲಸವನ್ನ ಸಫಲಪಡಿಸಿದ್ರೆ, ಇನ್ನೂ ನಾನು ನಿನ್ನ ಗೌರವಿಸ್ತೀನಿ. ಅದೇ ಈ ವಾಕ್ಯದನ್ನ ಅದೇ ತರ ಹೇಳ್ತಾ ಇರೋದು. ಓದಿ, ಇನ್ನೊಂದ್ಸರಿ ಓದಿ. ಯೋಸೇಫನ ಸಂಗಡವಿದ್ದು ಅವನ ಮಾಡುವ ಕೆಲಸಗಳನ್ನ ಎಲ್ಲವನ್ನ ಸಫಲ ಮಾಡುತ್ತಾ ಹೋದ. ಸೊ ಇವತ್ತು ದೇವರು ನಮ್ಮ ಸಂಗಡ ಇದ್ದು ನಮ್ಮ ಕೈ ಕೆಲಸಗಳನ್ನ ಸಫಲಪಡಿಸ್ಬೇಕಂತ. ಕೈ ಕೆಲಸ ಅಂದ್ರೆ ಏನ್ ಹೇಳ್ರಿ? ದುಡ್ಡು ಬರೋ ಕೆಲಸ ತಾನೆ. ಸೊ ನಮ್ಗೆ ದುಡ್ಡು ಬರೋ ಕೆಲಸನ ದೇವರು ಸಫಲಪಡಿಸ್ಬೇಕಂದ್ರೆ ಬರೋ ದುಡ್ಡಲ್ಲಿ ನೀವು ನಂಬಿಕಸ್ಥರಾಗಿರ್ಬೇಕು. ಸೊ ಹೇಳ್ರಿ ಪಕ್ಕದಲ್ಲಿ, ದುಡ್ಡು ಬರೋ ಕೆಲಸದಲ್ಲಿ ದೇವ್ರು ನಿಮ್ಮ ನಂಬೇಕಂದ್ರೆ ನೀವೇನ್ ಮಾಡ್ಬೇಕು ಹೇಳ್ರಿ? ಬರೋ ದುಡ್ಡಲ್ಲಿ ನಂಬಿಕಸ್ಥರಾಗಿರ್ಬೇಕು. ದೇವ್ರು ದುಡ್ಡು ಬರಂಗೆ ನಿಮ್ಮನ್ನ ಸಫಲಪಡಿಸ್ಬೇಕಂದ್ರೆ ಬರೋ ದುಡ್ಡಲ್ಲಿ ನೀವೇನಾಗಿರ್ಬೇಕು? ನಂಬಿಕಸ್ಥರಾಗಿರ್ಬೇಕು. ನೀವ್ ಎಂಜಾಯ್ ಮಾಡಿ, ಖರ್ಚು ಮಾಡಿ, ಎಲ್ಲದನ್ನು ತೀರ್ಸ್ಕೊಂಡು ಲಾಸ್ಟ್ಗೆ ದೇವ್ರನ್ನ ಜ್ಞಾಪಕ ಮಾಡ್ಕೊಳ್ಳೋದಲ್ಲ. ನಿಮ್ಮ ಸಂಪಾದನೆಯಲ್ಲಿ ಫಸ್ಟ್ ದೇವ್ರ ಜ್ಞಾಪಕ ಬರ್ಬೇಕು. ಯಾರಿಗೆ ಫಸ್ಟ್ ದೇವ್ರ ಜ್ಞಾಪಕ ಬರ್ತಾರೋ ಅವ್ರು ಮಾತ್ರನೇ ದೇವರು ಅಭಿವೃದ್ಧಿ ಹೊಂದಿಸ್ತೀನಿ. ಹಣಕಾಸಲ್ಲಿ ಫಸ್ಟ್ ಯಾರು ದೇವ್ರನ್ನ ಜ್ಞಾಪಕ ಮಾಡ್ಕೊಂತಾರೋ ಅವ್ರನ್ನ ದೇವ್ರ ಏನ್ ಮಾಡ್ತಾರೆ? ಅವರ ಕೈ ಕೆಲಸವನ್ನ ದೇವ್ರು ಸಫಲಪಡಿಸ್ತಾರೆ. ಯಾವಲ್ಲ ಅರ್ಥ ಮಾಡ್ಕೊಳ್ಳಿ, ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ದೆಲ್ಲ ತೀರಿಸ್ಕೊಂಡು ಲಾಸ್ಟ್ಗೆ ದೇವ್ರ ಜ್ಞಾಪಕ ಬಂದು ದೇವ್ರು ಕೊಟ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಬಡ ವಿಧವೆ, ಪರಿಸರ ಇಬ್ರು ಜ್ಞಾಪಕ ಇರ್ಲಿ ನಿಮಗೆ. ಪರಿಸರ ಮಾಡಿದೇನೋ ಅವ್ರೆಲ್ಲ ಆಸೆ ತೀರ್ಸ್ಕೊಂಡು ಲಾಸ್ಟ್ಗೆ ದೇವ್ರ ಜ್ಞಾಪಕ ಮಾಡ್ಕೊಂಡ್ರು. ನಾವು ಅವ್ರ ತರನೇ ಮಾಡಿದ್ರೆ ನಾವು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಎಷ್ಟು ಜನ ಸಮೃದ್ಧಿ ಹೊಂದ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ಈ ಪ್ರಿನ್ಸಿಪಲ್ಸ್ ಇದೆಯಲ್ಲ, ಈ ಕಷ್ಟನೇ. ಯಾಕಂದ್ರೆ ನಮ್ಮ ಮನ್ಸು ಒಪ್ಕೊಳ್ಳಲ್ಲ.
ಬೇಕಾದ್ರೆ ಹೋಟ್ಲಿಗೆ ಹೋಗಿ ಊರಿಗೆ ಹೋಗಿ ಸಾವಿರ ಖರ್ಚು ಮಾಡ್ಬಿಡ್ತೀವಿ. ಸಾಲ ಮಾಡಿ ಬೇಕಾದ್ರೆ ಪಾರ್ಟಿ ಬೇಕಾದ್ರೆ ಮನೇಲಿ ಇಟ್ಬಿಡ್ತೀವಿ. ಆದ್ರೆ ದೇವ್ರ ವಿಷಯದಲ್ಲಿ ಮಾತ್ರ ನಮಗ್ ಮನ್ಸು ಬರಲ್ಲ. ಇದು ಈ ಮಾನಸಿಕವಾದ ಸ್ವಭಾವ. ಸಾಲ ಮಾಡಿ ಏನ್ ಬೇಕಾದ್ರೂ ಮಾಡಿ, ಸಾಲ ಮಾಡಿ ಪಾರ್ಟಿ ಮಾಡ್ತೀವಿ, ಸಾಲ ಮಾಡಿ ಮೇಕೆ ಎಲ್ಲ ತಗೊಂಬಂದ್ ಏನ್ ಮಾಡ್ತೀವಿ, ಕುಯ್ತೀವಿ, ಎಲ್ಲ ಮಾಡಿ ಎಲ್ಲ ಪಾರ್ಟಿ ಮಾಡ್ಬಿಡ್ತೀವಿ. ಆದ್ರೆ ಫಸ್ಟ್ ದೇವ್ರನ್ನ ಜ್ಞಾಪಕ ಮಾಡ್ಕೊಳ್ಳೋದು ಕಷ್ಟ. ಸೊ ನಿಮ್ಮ ಕೈ ಕೆಲಸವನ್ನ ದೇವರು ಸಫಲಪಡಿಸ್ಬೇಕಂದ್ರೆ, ನಿಮ್ಮ ಕೈಯ ಕೆಲಸದ ಮೂಲಕವಾಗಿ ಹಣ ಬರೋ ತರ ದೇವ್ರು ನಿಮಗೆ ಆಶೀರ್ವಾದ ಮಾಡ್ಬೇಕಂದ್ರೆ, ನಿಮ್ಮ ಕೈ ಕೆಲಸದ ಮೂಲಕವಾಗಿ ಬರುತ್ತಿರುವಂತ ಆದಾಯದಲ್ಲಿ ದೇವರಿಗೆ ಗೌರವ ಕೊಡೋದನ್ನ ಕಲಿಬೇಕು. ಅಬ್ರಾಮಿಗೆ ಅವನ ಮಗುವನ್ನ ಕೊಡಕ್ ಹೇಳಿದೆ ಏನಕ್ಕೆ? ಇವನು ಮಗುನ ಕೊಡಕ್ ರೆಡಿಯಾಗಿಲ್ಲ ಅಂದ್ರೆ ಈ ಮಗು ಮೂಲಕವಾಗಿ ಸಂತತಿಯವ್ರನ್ನ ನಾನು ಹೆಂಗ್ ಆಶೀರ್ವಾದ ಮಾಡ್ಲಿ ಅಂತ ಟೆಸ್ಟ್ ಮಾಡಕ್ಕೆ, ನಿನ್ನನ್ನು ನಿನ್ನ ಸಂತತಿಯವನ್ನ ಆಶೀರ್ವಾದ ಮಾಡಿ. ಇವನು ಸಂತತಿಯವ್ರಿಗೆ ಆಶೀರ್ವಾದವಾಗಿ ಇವನು ಕೊಡಕ್ ರೆಡಿಯಾಗವನ ಇಲ್ವಾ? ನೀವು ಪ್ರಾರ್ಥನೆ ಮಾಡಿ, ದೇವ್ರೆ ನಂಗೊಂದು ಮಗು ಕೊಡು ಸ್ವಾಮಿ, ಮಗು ಕೊಟ್ಟಾಗ ನಾನು ನಿನಗೆ ಡೆಡಿಕೇಟ್ ಮಾಡಿ ನಿನ್ನ ಸೇವೆಗೋಸ್ಕರ ಅರ್ಪಣೆ ಮಾಡಿ ಹೇಳ್ಬಿಡ್ತೀವಿ, ಈಸಿಯಾಗಿ ಹೇಳ್ಬಿಡ್ತೀವಿ. ನನ್ನ ಹಂಗೆ ಅವ್ರು ಸಮರ್ಪಣೆ ಮಾಡಿದ್ರು. ಅವ್ರು ಸಮರ್ಪಣೆ ಮಾಡಿ 19 ವರ್ಷ ಅವ್ರು ಒದ್ದಾಡ್ತಾ ಇದ್ರು, ನಾನು ಮಾತ್ರ ಬೇಡ ಬೇಡ ಅಂತ ಇದ್ದೆ. ನಮ್ ಸಾಮಣ್ಣನ್ನು ಕೂಡ ನಮ್ ಗೌರಕ್ಕ ಅವ್ರು ಹಂಗೆ ಮಾಡಿದ್ರು. ದೇವ್ರೇ ನಮ್ಮ ಮಗು ಕೊಟ್ರೆ ಇವ್ನ್ ನಿನ್ ಸೇವೆಗೋಸ್ಕರ ಅರ್ಪಣೆ ಮಾಡ್ತೀವಿ. ಆದ್ರೆ ಅವ್ನು ನಮ್ಗೆ ಸಿಗ್ತಾನಲ್ಲ ಕೈಗೆ. ಇದೇ ನಮ್ ಪ್ರಾಬ್ಲಮ್. ನಾವು ಕೇಳ್ತೀವಿ, ಕೇಳಿದ್ಮೇಲೆ ಬೇರೆ ವಿಷಯದಲ್ಲಿ ಬಿಸಿ ಆಗ್ಬಿಡ್ತೀವಿ. ನಾವು ಮಾಡಿರುವಂತ ಪ್ರಮಾಣಗಳು, ದೇವರಿಗೆ ನಾವು ಮಾಡಿರುವಂತ ಪ್ರಮಾಣಗಳು, ಮಾತುಗಳು ಯಾವುದು ನಮಗೆ ಪ್ರಾಮುಖ್ಯವಾಗಿ ಕಾಣಲ್ಲ. ಫಸ್ಟ್ ಆಶೀರ್ವಾದ ಬರಬೇಕು, ಬಂದ ಮೇಲೆ ನಮ್ದೆಲ್ಲ ತೀರಿದ ಮೇಲೆ ಲಾಸ್ಟಿಗೆ ದೇವ್ರ ಜ್ಞಾಪಕ ಬರ್ತಾರೆ ನಮ್ಗೆ. ಎಲ್ಲ ಇದ್ದೀರಾ? ತಲೆಗೆ ಹೋಗ್ತಾ ಇದ್ಯಾ? ಅರ್ಥ ಆಗ್ತಾ ಇದೆಯಾ? ತುಂಬಾ ಕಷ್ಟ ಆಗ್ತಾ ಇತ್ತಾ? ಹಿಂಸೆ ಆಗ್ತಾ ಇತ್ತಾ? ಇದನ್ನ ನೀವು ಕಲಿದೇ ಹೋದ್ರೆ ನೀವು ಅಭಿವೃದ್ಧಿ ಹೊಂದಕ್ಕೆ ಚಾನ್ಸ್ ಇಲ್ಲ. ನೀವು ಈ ಪೇಪರ್ ಇಟ್ಕೊಂಡು ಇನ್ನೊಂದು 20 ವರ್ಷ ಓದಿದ್ರು, ನಾನು ನಿಮ್ ಎಲ್ಲದಕ್ಕೂ ನಮ್ಮ ಸಭೆಯವರು ಚೆನ್ನಾಗಿರ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಎಲ್ಲದಕ್ಕೂ ಉತ್ತರ ಕಂಡಿಡ್ಕೊಂತ ಇದೀನಿ. ನೀವು ಚೆನ್ನಾಗಿರ್ಬೇಕಂತ ಹೇಳಿ ಎಲ್ಲದಕ್ಕೂ ಉತ್ತರ ಕಂಡುಹಿಡಿತಾ ಇದೀನಿ. ಈ ಅಭಿವೃದ್ಧಿ ಹೊಂದೋದಕ್ಕೆ ಇರೋದೇ ಒಂದೇ ಒಂದು ಮಾರ್ಗ ಇದೆ, ಬೇರೆ ಏನೂ ಇಲ್ಲ. ನಾವು ಪ್ರಾರ್ಥನೆ ಮೂಲಕ, ಉಪವಾಸ ಮೂಲಕ ದೇವ್ರನ್ನ ಹೊಲಿಸ್ಕೊಳಕ್ಕೆ, ಹಣಕಾಸಲ್ಲಿ ಹೊಲಿಸ್ಕೊಳಕ್ಕೆ ಆಗಲ್ಲ. ಸೊ ಅಬ್ರಾಹ್ಮನ ದೇವ್ರ ಆಶೀರ್ವಾದ ಮಾಡಿದ್ಮೇಲೆ ಅವನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ, ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿನ್ನನ್ನು ನಿನ್ನ ಸಂತತಿಯವನ್ನ ಆಶೀರ್ವಾದ ಮಾಡ್ತ. ಇವನು ಬೇರೆಯವ್ರಿಗೆ ಆಶೀರ್ವಾದವಾಗಿ ಇವನ್ ಮಗುನ ಕೊಡ್ತಾನ, ಕೊಡಲ್ವಾ? ಇಲ್ಲ ದೇವ್ರೆ, ನನ್ ಮಗು ಇಷ್ಟು ವರ್ಷ ಆದ್ಮೇಲೆ ಕೊಟ್ಟಿದ್ಯಾ ದೇವ್ರೆ, ನಾನು ಬಲಿಯಾಗಿ ಕೊಡಲ್ಲ ಅನ್ಬಿಟ್ಟಿದ್ರೆ ದೇವ್ರು ನಂಬ್ತಾ ಇರ್ಲಿಲ್ಲ. ಅವನ್ನ ದೇವ್ರು ನಂಬಿಲ್ಲ ಅಂದಿದ್ರೆ ಅವನು ಜನಾಂಗಗಳಿಗೆ ತಂದೆ ಆಗಿ ಮಾರ್ಪಡ್ತಾ ಇರ್ಲಿಲ್ಲ. ನೀವು ಹಂಗೆ ಪ್ರಾಬ್ಲಮ್, ನಿಂದು ಅದೇ ಪ್ರಾಬ್ಲಮೇ. ದೇವ್ರೆ ಆಶೀರ್ವಾದ ಮಾಡು ಅಂತ ಕೇಳ್ಬಿಡ್ತೀರಾ, ಕೇಳಿದ್ಮೇಲೆ ವಾಪಸ್ ಕೊಡು ಅಂದ್ರೆ, ದೇವ್ರೆ 1 ವರ್ಷ ಕಷ್ಟ ಬಿದ್ದು, 5 ವರ್ಷ ಕಷ್ಟ ಬಿದ್ದು ಬೇಡ್ಕೊಂಡು ಏನ್ ಮಾಡಿದೀನಿ, ಪಡ್ಕೊಂಡಿದೀನಿ ಸ್ವಾಮಿ, ನೀನ್ ಕೊಡು ಅಂದ್ಬಿಟ್ರೆ ಅದಕ್ಕೆ ನಾವು ಬಿಕಾರಿಗಳ ತರ ಬದುಕ್ತಾ ಇರೋದು. ನೀವು ಇರೋದ್ರಲ್ಲೇ, ನೀವು ತೃಪ್ತಿಯಾಗಿ ಇರೋದ್ರಲ್ಲೇ, ಅದನ್ನೇ ಕಷ್ಟಪಟ್ಕೊಂಡು ಇರೋದನ್ನೇ ಅನುಭವಿಸ್ಕೊಂಡು, ಇರೋದ್ರಲ್ಲೇ ಕಷ್ಟಪಟ್ಕೊಂಡು, ಇರೋದ್ರಲ್ಲೇ ಹೆಂಗೋ ತ್ಯಾಪ ಹಾಕೊಂಡು ಹಂಗೆ ಬದುಕ್ತಾ ಇದ್ದೀರಾ ನೀವು. ಯಾಕಂದ್ರೆ ಅದಕ್ಕೆ ಮೀರಿ ನಮ್ಮ
ನಮ್ಮ ಕೈಲಿ ಬದುಕಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಹತ್ರ ನಮ್ಮನ್ನ ನಂಬಿ ಕೊಟ್ಟಿರೋದನ್ನ ಮತ್ತೆ ನಾವು ದೇವರಿಗೆ ಸಮರ್ಪಣೆ ಮಾಡೋದಕ್ಕೆ ನಮಗ್ ಮನ್ಸಿಲ್ಲ. ನಿಮ್ಮನ್ನ ದೇವ್ರು ಏನ್ ನಂಬಿ ಕೊಡ್ತಾರಲ್ಲ ಅದರ ಮೂಲಕವಾಗಿ ದೇವ್ರನ್ನ ನೀವು ಘನಪಡಿಸದೆ ಹೋದ್ರೆ ದೇವರು ಮತ್ತೆ ನಿಮ್ಮನ್ನ ನಂಬಿ ನಿಮ್ಮನ್ನ ಸಮೃದ್ಧಿ ಪಡಿಸಲ್ಲ. ಇವಾಗ ಇರೋರೆ ಸ್ವಲ್ಪ ಜನ ಇದಕ್ ಮುಂಚೆ ದೇವ್ರು ನಿಮ್ಗೆ ಒಂದು ಪ್ರಾರ್ಥನೆ ಮಾಡಿರ್ತಾರ ನೋಡ್ರಿ. ಪ್ರಾರ್ಥನೆ ಮಾಡಿ ಅವಾಗ ದೇವರನ್ನ ಆಶೀರ್ವಾದ ಮಾಡುವಂತ ದುಡ್ಡೆಲ್ಲ ಬಂತ ಅವಾಗ ನಿಮ್ಗೆ? ಇರೋ ಸ್ವಲ್ಪ ಜನ ಇದ್ದೀರಾ ಇಲ್ಲಿ, ಬಂದಾಗ ದೇವ್ರ ಜ್ಞಾಪಕ ಬಂದ್ರ? ಕಮಿಟ್ಮೆಂಟ್ ಮಾತ್ರ ಜ್ಞಾಪಕ ಬಂತ ಅವಾಗ ನೆಕ್ಸ್ಟ್ ಆಶೀರ್ವಾದ ಬರಕ್ಕೆ ಎಷ್ಟು ಟೈಮ್ ಹಿಡಿತಾ ಇದೆ ನೋಡ್ರಿ. ಫಸ್ಟ್ ಹಣ ಬಂದಾಗ ಫಸ್ಟ್ 10 ಲಕ್ಷ 20 ಲಕ್ಷ ಯಾರಿಗೆಲ್ಲ ಬಂತು ಅವಾಗಿಂದ ಇವಾಗವರೆಗೂ ಬರಕ್ಕೆ, ನೆಕ್ಸ್ಟ್ ಆಶೀರ್ವಾದ ಬರಕ್ಕೆ, ಅಭಿವೃದ್ಧಿ ಬರಕ್ಕೆ ಎಷ್ಟು ಟೈಮ್ ಹಿಡಿತಾ ಇದೆ? ಗ್ಯಾಪ್ ತುಂಬಾ ಆಗತ್ತೆ ನೋಡ್ರಿ. ಏನಕ್ಕೆ ಗ್ಯಾಪ್ ತುಂಬಾ ಆಗ್ತದೆ ಹೇಳ್ರಿ? ಫಸ್ಟ್ ಬಂದಾಗ ಫಸ್ಟ್ರಲ್ಲಿ ನೀವು ದೇವ್ರಿಗೆ ಏನ್ ಮಾಡಿಲ್ಲ, ನೀವು ಗುರುತಿಸಿ ಘನಪಡಿಸಿದ್ರೆ ನೆಕ್ಸ್ಟ್ ಬ್ರೇಕ್ ಥ್ರೂ ಬೇಗ ಬಂದಿರೋದು. ಸೊ ಫಸ್ಟ್ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಿದಾಗ, ಅಭಿವೃದ್ಧಿ ಪಡಿಸಿದಾಗ ಅದರಲ್ಲಿ ದೇವ್ರನ್ನ ಘನಪಡಿಸಿ ದೇವ್ರನ್ನ ಗುರುತಿಸಿದ್ರೆ ನೆಕ್ಸ್ಟ್ ಬೇಗ ಬಂದಿರೋದು ನಿಮ್ಗೆ ಈಸಿಯಾಗಿ. ಇವಾಗ ನೆಕ್ಸ್ಟ್ ಬಿಡುಗಡೆ ಬರೋಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀರಾ ನೀವು? ಒದ್ದಾಡ್ತಾ ಇದ್ದೀರಾ. ಯಾವಾಗ ಬರುತ್ತೆ? ಇವಾಗ ಅದೇ ಹೇಳ್ತೀರಾ. ಯಾವಾಗ ಸ್ವಲ್ಪ ಜನ ದೇವ್ರೇ ನನ್ನ ಆಶೀರ್ವಾದ ಮಾಡಿದ್ರೆ ನಾನು ನಿನ್ಗೇನಾದ್ರು ಮಾಡ್ತೀನಿ. ಇದು ಸೆಕೆಂಡ್ ಡೈಲಾಗ್, ಸೆಕೆಂಡ್ ಸೀಸನ್ ಸೆಕೆಂಡ್ ಡೈಲಾಗ್. ಫಸ್ಟ್ ಸೀಸನ್ ಡೈಲಾಗ್ ಆಗೋಯ್ತು, ಪಾರ್ಟ್ 1 ಆಗೋಯ್ತು, ಆ ಸ್ಟೋರಿನೂ ಮುಗ್ದೋಯ್ತು. ಇವಾಗ ಪಾರ್ಟ್ 2, ಇವಾಗ ಸೆಕೆಂಡ್ ಡೈಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ದೇವ್ರೇ ನನ್ನ ಆಶೀರ್ವಾದ ಮಾಡಿ, ನಿನಗೆ ಆಶೀರ್ವಾದವಾಗಿರ್ತೀನಿ. ಇವಾಗ ಕೊಟ್ಟ ಮೇಲೆ ಎಷ್ಟು ಜನ ಕೆಪ್ಕ ಮಾಡ್ಕೊಂತೀರಾ ದೇವ್ರಿಗೆ? ಫಸ್ಟ್ ಟೈಮ್ ಬಂದಿರೋರು ಕೆಲವರು ಮಾಯ ಆಗ್ಬಿಟ್ರು. ಅವ್ರು ಎಲ್ಲೋ ಬಿಡ್ರು ಗೊತ್ತಿಲ್ಲ ಇನ್ನು. ನಿಜವಾಗ್ಲು ಹಣಕಾಸಲ್ಲಿ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡಿದ್ಮೇಲೆ ನಾವು ದೇವ್ರನ್ನ ಗೌರವ ಪಡಿಸಿಲ್ಲ ಅನ್ಕೊಳ್ಳಿ. ಸರಿ, ಅನನ್ಯ ಸಫರಿಗೆ ಬೈಬಲ್ ಎಷ್ಟು ಜನ ಗೊತ್ತಲ್ಲ? ಅವ್ರ ಪ್ರಾಬ್ಲಮ್ ಏನು? ಬರಕ್ ಮುಂಚೆ ಕೊಟ್ಬಿಡ್ತೀನಿ ಅನ್ಬಿಟ್ರು, ಬಂದ್ಮೇಲೆ ಬಚ್ಚಿಕೊಂಡ್ರು. ಇದೇ ಪ್ರಾಬ್ಲಮ್. ಲಾಸ್ಟಿಗೆ ಪೇತ್ರ ಹೇಳಿದೇನು? ನೀನ್ ಯಾರಿಗ್ ಮೋಸ ಮಾಡ್ತಾ ಇದ್ಯಾ? ನೀನ್ ಕೊಟ್ಟಿರೋ ದುಡ್ಡೆಲ್ಲ ಇಂಪಾರ್ಟೆಂಟು. ನೀನು ವಂಚನೆ ಮಾಡ್ತಾ ಇರೋದು ಯಾರಿಗೆ? ಯಾಕೆ? ಅಂತರಂಗದ ಆಲೋಚನೆಗಳು ಸರಿ ಇಲ್ಲ. ನಮ್ ಪ್ರಾಬ್ಲಮ್ ಏನ್ ಗೊತ್ತಾ? ದೇವರ ಆಶೀರ್ವಾದ ಮಾಡು ಅಂತೀವಿ, ಬರೋವರ್ಗುನು ನಮ್ಮ ಮನ್ಸು ಚೆನ್ನಾಗಿರುತ್ತೆ. ಬಂದ ಮೇಲೆ ನಮ್ಮ ಮನ್ಸೆಲ್ಲ ಹಾಳಾಗೋಯ್ತದೆ. ಬರೋವರ್ಗುನು ನಾವು ಒಳ್ಳೆಯವ್ರೆ, ಬರೋವರ್ಗುನು ದೇವ್ರೆ ನೀನ್ ಏನಾದ್ರು ಮಾಡ್ತೀನಿ ಸ್ವಾಮಿ, ಏನಾದ್ರು ಮಾಡ್ತೀನಿ. ಫಸ್ಟ್ ನಿನ್ನೆ ಜ್ಞಾಪಕ ಮಾಡ್ಕೊಂತೀನಿ, ನಿನ್ನ ಸೇವೆಗೋಸ್ಕರ, ನಿನಗೋಸ್ಕರ ಏನಾದ್ರು ಮಾಡ್ತೀನಿ. ಬಾಯಿ ಬಿಟ್ಟು ಏನೆಲ್ಲ ಹೇಳ್ಬಿಡ್ತೀವಿ ನಾವು. ಹೇಳಿದಿರ ಇಲ್ವಾ? ಹೋಗ್ಲಿ. ಬಂದ ಮೇಲೆ ನಮಗೋಸ್ಕರ ಬಚ್ಚಿಕೊಂಡು ಮಿಕ್ಕಿದ್ದನ್ನ ಏನ್ ಮಾಡ್ತೀವಿ ನಾವು? ದೇವ್ರಿಗೆ. ಅದನ್ನ ಯಾರಿಗ ವಂಚನೆ ಮಾಡ್ದಂಗೆ ಲೆಕ್ಕ? ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಹಣಕಾಸಲ್ಲಿ ದೇವರಿಗೆ ವಂಚನೆ ಮಾಡಿದ್ರೆ ದೇವರು ನಿಮಗೆ ಅಭಿವೃದ್ಧಿ ಆಗಕ್ಕೆ ಸಾಮರ್ಥ್ಯವನ್ನ ಕೊಡಲ್ಲ. ಸೊ ಇಷ್ಟ ದಿನ ದೇವರಿಗೆ ವಂಚನೆ ಮಾಡಿ 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 ಉಪವಾಸ ಮಾಡಿದ್ರು ಆ ಸಾಮರ್ಥ್ಯವನ್ನು ಹೊಂದ್ಕೊಳಕ್ಕೆ ಆಗಲ್ಲ. ಹಣಕಾಸಲ್ಲಿ ವಂಚನೆ ಮಾಡೋರ್ನ ದೇವರು ನಂಬಲ್ಲ. ಆದ್ರೆ ಹಣಕಾಸಲ್ಲಿ ವಂಚನೆ ಮಾಡೋರ್ಗೂ ದೇವರು ಕಾಪಾಡ್ತಾರೆ. ಅವ್ರ ಅಗತ್ಯಗಳನ್ನು ದೇವರು ಪೂರೈಸ್ತಾರೆ. ಅವ್ರಿಗೆ ಪರಲೋಕನೂ ಕೊಡ್ತಾರೆ. ಆದ್ರೆ ಭೂಲೋಕದಲ್ಲಿ ಸಮೃದ್ಧಿಯನ್ನ ಅನುಭವಿಸಕ್ಕೆ ಸಾಮರ್ಥ್ಯವನ್ನ ಮಾತ್ರ ಕೊಡಲ್ಲ. ಅಂದ್ರೆ ಭೂಲೋಕದಲ್ಲಿ ಇರೋವರೆಗೂ ಬಡವರಾಗೇ ಬದುಕಬೇಕಾಯ್ತದ ಅವರು. ಪಕ್ಕದ ಮುಖ ನೋಡಿ, ನೀವು ಭೂಲೋಕದಲ್ಲಿ ಬಡವರಾಗಿ ಬದುಕ್ಬೇಕಾ ಶ್ರೀಮಂತರಾಗಿ ಬದುಕ್ಬೇಕಂತ?
ಅಲ್ವಾ? ನಿಮಗೆ ಕಷ್ಟ ಬಂದ್ರೆ ಯಾರ ಹತ್ರ ಹೋಗ್ತೀರಾ? ದುಡ್ಡಿರೋರ ಹತ್ರ ಹೋಗ್ತೀರಾ. ಏನಕ್ಕೆ ಹೋಗ್ತೀರಾ ದುಡ್ಡಿರೋರ ಹತ್ರ? ದುಡ್ಡಿರೋರು ಮಾತ್ರ ನಮಗೆ ಕೊಡಕ್ಕಾಯ್ತದೆ ಅಲ್ವಾ? ದುಡ್ಡಿರೋರು ಮಾತ್ರ ನಮಗೆ ದುಡ್ಡಿರೋರು ಮಾತ್ರನೇ ಕೊಡಕ್ಕಾಗೋದಲ್ವಾ? ನಮ್ ತರನೇ ಅಲ್ಲಿಗೆ ಬಂದು ಅಲ್ಲಿಗೆ ಹೋಗೋರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಕೊಡಕ್ಕಾಗತ್ತಾ? ಇಲ್ಲ. ಇವತ್ತು ನೀವ್ ಏನಾಗಿರ್ಬೇಕು? ಸಾಲ ತಗೊಳ್ಳೋರಲ್ಲ. ಸಾಲ ತಗೊಳ್ಳೋರು ಯಾರು? ಸಾಮರ್ಥ್ಯ ಇಲ್ಲದೆ ಇರೋರು. ಕೊಡೋರು ಯಾರು? ಸಾಮರ್ಥ್ಯ ಇರೋರು. ನೀವ್ ಯಾರು? ನಿಜವಾಗ್ಲಾ? ಅದೇ ಸಾಮರ್ಥ್ಯ ಇರೋರ ಹತ್ರ ಯಾವ ಲಕ್ಷಣಗಳು ಕಂಡು ಬರ್ಬೇಕು? ಕೊಡೋ ಲಕ್ಷಣಗಳು ಕಂಡು ಬರ್ಬೇಕು. ಕೇಳ್ರಿ ಪಕ್ಕದಲ್ಲಿರೋರಿಗೆ, ಸಾಮರ್ಥ್ಯ ಇದೆ ಅಂತ ಇದ್ದೀರಾ, ಆದ್ರೆ ಸಾಮರ್ಥ್ಯ ಇದೆ ಅಂತ ಇದ್ದೀರಾ, ಅದ್ರ ಲಕ್ಷಣಗಳು ಕಂಡು ಬರ್ತಾ ಇಲ್ವಲ್ಲ? ಕೇಳ್ರಿ 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 ಕೇಳ್ರಿ. ಸಾಮರ್ಥ್ಯ ಇದೆ ಅಂತ ಇದ್ದೀರಾ, ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಸೊ ನಮ್ಮಲ್ಲಿ ಯಾವ ಲಕ್ಷಣಗಳು ಕಂಡು ಬರ್ಬೇಕು ಹೇಳ್ರಿ? ಕೊಡುವಂತ ಲಕ್ಷಣಗಳು ಕಂಡು ಬರ್ಬೇಕು. ಆದ್ರೆ ನಮ್ಮಲ್ಲಿ ಕೊಡುವಂತ ಲಕ್ಷಣಗಳು ಎಲ್ಲಿ ಕಾಣ್ತಾ ಇದೆ? ಯಾವಾಗ ಅರ್ಥ ಮಾಡ್ಕೊಳ್ಳಿ, ಹಣಕಾಸಲ್ಲಿ, ನಮ್ಮ ಕೈ ಕೆಲಸಗಳಲ್ಲಿ ದೇವ್ರು ನಮ್ಮನ್ನ ನಂಬಬೇಕು. ದೇವ್ರು ನಮ್ಮನ್ನ ನಂಬಬೇಕು. ಯಾಕಂದ್ರೆ ನಮ್ಮ ಜೊತೆಲಿದ್ದು ನಮ್ಮ ಕೈ ಕೆಲಸಗಳನ್ನ ಸಫಲ ಮಾಡೋದು ದೇವ್ರು ಮಾತ್ರನೇ. ಸೊ ದೇವ್ರು ನಮ್ಮ ಕೈ ಕೆಲಸಗಳನ್ನ ಸಫಲ ಮಾಡ್ಬೇಕಂದ್ರೆ ದೇವ್ರನ್ನ ನಾವು ನಮ್ಮ ಕೈ ಕೆಲಸದ ಮೂಲಕವಾಗಿ ಗೌರವಿಸುವುದನ್ನ, ಸನ್ಮಾನಿಸೋದನ್ನ ಕಲಿಬೇಕು. ಹಲ್ಲೆಲೂಯ. ಸೊ ನೀವು ಕೊಡೋ ದಶಮ ಭಾಗದನ್ನು ಬಚ್ಚಿಡ್ಬೇಡ್ರಿ. ಆ ತರ ಬಚ್ಚಿಡ್ತಾ ಇದ್ದೀರಾ ಅಂದ್ರೆ ನೀವು ಕೊಡದೇ ಇರೋದೇ ಒಳ್ಳೇದು ಕೊಡೋದಕ್ಕಿಂತ. ಯಾಕಂದ್ರೆ ನೀವು ವಂಚನೆ ಮಾಡಿ ದೇವ್ರ ಹತ್ರ ಇಂದ ಆಶೀರ್ವಾದ ಹೊಂದ್ಕೊಳಕ್ಕೆ ಆಗಲ್ಲ. ನೀವ್ ಅನ್ಕೊಂತ ಇದ್ದೀರಾ ನೀವು ಎಷ್ಟು ಸಂಪಾದನೆ ಮಾಡ್ತಾ ದೇವ್ರಿಗೆ ಗೊತ್ತಾಗಲ್ಲ ಅನ್ಕೊಂತ ಇದ್ದೀರಾ? ಗೊತ್ತಾಗತ್ತೆ. ಯಾಕೆ? ನಿಮ್ ಕೈ ಕೆಲಸಗಳನ್ನ ಸಫಲ ಪಡಿಸ್ತಿರೋದು ಯಾರು? ನಿಮ್ ಕೆಲಸಗಳು ಬರ್ತಾರಂಗ ಮಾಡ್ತಾ ಇರೋದು ಯಾರು? ಅವ್ರೆ. ನಿಮ್ಮ ಆರ್ಡರ್ಗಳು ಬರ್ತಾರಂಗ ಮಾಡ್ತಾ ಇರೋದು ಯಾರು? ಸೊ ಎಷ್ಟು ಆರ್ಡರ್ಗಳನ್ನ ಕಳಿಸ್ತವ್ರೆ, ಎಷ್ಟು ಕಸ್ಟಮರ್ಗಳನ್ನ ಕಳಿಸ್ತಾ ಇದಾರೆ ಅನ್ನೋ ದೇವ್ರಿಗೆ ಲೆಕ್ಕ ಇರಲ್ವಾ? ಅದಕ್ಕೆ ಲೆಕ್ಕ ಹಾಕಿದ. ಆ ಬಡ ವಿಧವೆದು ಲೆಕ್ಕ ಹಾಕಿ, ಇಲ್ಲಿ ಜಾಸ್ತಿ ಇವ್ರು ಹಾಕಿದ್ರು ಲೆಕ್ಕ ಹಾಕಿ, ಈಕೆದು ಮಾತ್ರನೇ ಜಾಸ್ತಿ ಇದೆ ಅಂತ ಲೆಕ್ಕ ಹಾಕಿ ಹೇಳಿ ದೇವ್ರು. ಏನಕ್ಕೆ? ಸೊ ನೀವು ಕೊಡೋದನ್ನ ದೇವ್ರು ಲೆಕ್ಕ ಹಾಕ್ತಾರೆ. ಲೆಕ್ಕ ಹಾಕಿ ನೀವು ಕೊಡೋದ್ರಲ್ಲಿ ವಂಚನೆ ಮಾಡಿದ್ರೆ ದೇವ್ರ ದೃಷ್ಟಿಯಲ್ಲಿ ನೀವೇನ್ ಮಾಡ್ದಂಗೆ? ಕಮ್ಮಿ ಕೊಟ್ಟಂಗೆ, ಜಾಸ್ತಿ ಕೊಟ್ಟಂಗಲ್ಲ. ಸೊ ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ರಿ, ನಿಮ್ಮ ಕೈ ಕೆಲಸದ ಮೂಲಕವಾಗಿ ದೇವರಿಗೆ ವಂಚನೆ ಮಾಡಬೇಡ್ರಿ. ನೆಕ್ಸ್ಟ್ ಹಂಗೆ ಮುಂದೆ ಓದಿ, ಅದೇ ವಾಕ್ಯ, 3ನೇ ವಾಕ್ಯ. ಸಾಕು. ಫಸ್ಟ್ ಕೂಲಿ ಕೆಲಸದಿಂದ ಪೊಸಿಷನ್ ಚೇಂಜ್ ಆಯ್ತು. ಪೊಸಿಷನ್ ಚೇಂಜ್ ಆಗಿ ಕೆಲಸ ಇವಾಗ ಪರ್ಮನೆಂಟ್ ಆಗೋಯ್ತು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ಫಸ್ಟು ಕೂಲಿ ಕೆಲಸ, ಎರಡನೇದು ಪೊಸಿಷನ್ ಚೇಂಜ್ ಆಯ್ತು, ಮೂರನೇದು ಕೆಲಸ ಏನಾಗೋಯ್ತು? ಪರ್ಮನೆಂಟ್ ಆಗೋಯ್ತು. ಎಲ್ಲ ಏನಕ್ಕಾಯ್ತು ಹೇಳ್ರಿ? ಅವನ ಕೈ ಕೆಲಸವನ್ನ ದೇವ್ರಿಗೆ ಸಫಲ ಮಾಡ್ಕೊಳ್ತಾವ. ಯಾಕಂದ್ರೆ ಅವನ ಕೈ ಕೆಲಸಗಳಲ್ಲಿ ದೇವ್ರಿಗೆ ಏನಾಗಿದ್ದ? ಅವನು ನಂಬಿಗಸ್ತನಾಗಿದ್ದ. ಕೂಲಿ ಕೆಲಸದಿಂದ ಹೈ ಲೆವೆಲ್ ಕೆಲಸ, ಹೈ ಲೆವೆಲ್ ಕೆಲಸದಿಂದ ಪರ್ಮನೆಂಟ್ ಕೆಲಸ. ನಾವು ಏನಕ್ಕೆ ಅಂದ್ರೆ ನಾವು ಮಾಡೋ ಕೆಲಸಗಳಲ್ಲಿ ದೇವ್ರಿಗೆ ನಾವೇನಾಗಿಲ್ಲ ಹೇಳ್ರಿ? ನಿಯತ್ತಾಗಿಲ್ಲ. ಇರೋ ಸಣ್ಣ ಪುಟ್ಟ ಕೆಲಸಗಳಲ್ಲೇ ದೇವ್ರಿಗೆ ನಾವೇನಾಗಿಲ್ಲ? ನಂಬಿಗಸ್ತರಾಗಿಲ್ಲ. ಇನ್ನು ದೇವ್ರು ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಪಡಿಸಿದ ಮೇಲೆ ನೀವು ದೇವರಿಗೆ ಯಾವುದ್ರ ಮೂಲಕವಾಗಿ
ಆದ್ರೆ ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ, ದೇವ್ರೆ ನಾನು ಅಭಿವೃದ್ಧಿ ಪಡಿಸಿ ನಿನ್ಗೆ 1 hour ಎಕ್ಸ್ಟ್ರಾ ಪ್ರಾರ್ಥನೆ ಮಾಡ್ತೀನಿ. ನಾನು ಅಭಿವೃದ್ಧಿ ಪಡಿಸು 7 ದಿವಸ ಉಪವಾಸ ಮಾಡ್ತೀನಿ. ನೀವು ಉಪವಾಸನ ಪ್ರಾರ್ಥನೆ ಹಿಡ್ಕೊಂಡೆ ನಿಮ್ಮ ಅಭಿವೃದ್ಧಿಗೂ ಅದಕ್ಕೂ ಸಂಬಂಧನ ಇಲ್ಲ. ನಿಮ್ಮನ್ನ ಅಭಿವೃದ್ಧಿ ಪಡಿಸಿದ್ರೆ ನೀವು ಆಶೀರ್ವಾದವಾಗಿರ್ಬೇಕು. ಅದೇ ದೇವ್ರಿಗೆ ಬೇಕಾಗಿರೋದು. ಎಲ್ಲ ಇದ್ದೀರಾ? 23ನೇ ವಾಕ್ಯ. ಅವರು ಕೆಲಸ ಪರ್ಮನೆಂಟ್ ಆಯ್ತು. ಆಮೇಲೆ ಯೆಹೋವನು ಅವನ ಸಂಗಡ ಇದ್ದು ಅವನು ನಡೆಸಿದ್ದೆಲ್ಲವನ್ನು ಕೈಬಿಟ್ಟಿದ್ದರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆಯ ಯಜಮಾನನು ಏನೂ ಚಿಂತಿಸಲಿಲ್ಲ. ಏನಂತೆ? ಚಿಂತೆ ಇಲ್ಲ. ಅವನು ಮಾಡೋ ಎಲ್ಲ ಕೆಲಸ ಹೆಂಗ್ ಬರ್ತದೆ ಅಂತೆ? ಎಲ್ಲ ಕೈಗೂಡ್ತಾ ಇತ್ತು. ಒಂದು ಫಸ್ಟ್ ಲೋ ಲೆವೆಲ್ ಕೆಲಸ ಇಂದ ಹೈ ಲೆವೆಲ್ ಕೆಲಸ, ಹೈ ಲೆವೆಲ್ ಕೆಲಸ ಇಂದ ಪರ್ಮನೆಂಟ್ ಕೆಲಸ, ಪರ್ಮನೆಂಟ್ ಕೆಲಸದಲ್ಲಿ ಅವ್ನು ಮಾಡೋ ಕೆಲಸ ಎಲ್ಲಾನು ಏನಾಗ್ತಾ ಇದೆ? ಎಲ್ಲಾನು ಕೈಗೂಡ್ತು, ಎಲ್ಲ ಸೇರಿ ಬರ್ತಾ ಇದೆ. ಸೊ ಹಣಕಾಸಲ್ಲಿ ನಾವು ಅಭಿವೃದ್ಧಿ ಆಗ್ಬೇಕು. ನಾವು ಮಾಡೋದೆಲ್ಲ ಏನಾಗ್ಬೇಕು? ಕೈಗೂಡ್ಬೇಕು. ಎಲ್ಲ ಬಾಯ್ಬಿಟ್ಟು ಹೇಳ್ರಿ, ಹಣಕಾಸಲ್ಲಿ ಅಭಿವೃದ್ಧಿ ಆಗ್ಬೇಕು. ನಾವು ಮಾಡೋದೆಲ್ಲ ಕೈಗೂಡಬೇಕು. ನಾವು ಅಭಿವೃದ್ಧಿ ಆಗ್ಬೇಕು, ನಾವು ಮಾಡೋದೆಲ್ಲ ಕೈಗೂಡಬೇಕು. ಎಲ್ಲ ಅಭಿವೃದ್ಧಿ ಆಗ್ಬೇಕು, ನಾವು ಮಾಡೋದೆಲ್ಲ ಕೈಗೂಡಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ನಾವು ಅಭಿವೃದ್ಧಿ ಆಗ್ಬೇಕಂದ್ರೆ ನಾವು ಮಾಡೋದೆಲ್ಲ ಕೈಗೂಡ್ಬೇಕಂದ್ರೆ ನಮ್ಮನ್ನ ನಂಬೇಕು ದೇವರು. ದೇವರು ನಿಮ್ಮನ್ನ ಹಣಕಾಸು ವಿಷಯದಲ್ಲಿ ನಂಬಬೇಕು. ಹಣಕಾಸು ವಿಷಯದಲ್ಲಿ ದೇವರು ನಿಮ್ಮನ್ನ ನಂಬಬೇಕು. ಓದಿ 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 ಮೈಕಲ್ ಓದಿ. ಈತನಿಗಿಂತ ಯೋಗ್ಯರಾದ ಪುರುಷನು ನಮಗೆ ಸಿಗ್ತಾರೆ ಎಂದು ಹೇಳಿ ಯೋಸೇಫನಿಗೆ ದೇವರು ಇದನ್ನೆಲ್ಲ ನಿನಗೆ ತಿಳಿದಿರುವುದರಿಂದ ನಿನಗೆ ಸಮಾನವಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿದ್ದೇನೆ ಎಂದು ಹೇಳಿದನು. ಇವನ್ ಪೊಸಿಷನ್ ನೋಡ್ರಿ ಹೆಂಗ್ ಚೇಂಜ್ ಆಗಿದೆ. ಇವನ್ ಫಸ್ಟ್ ಯಾವ ಎಲ್ಲಿಂದ ಚೇಂಜ್ ಆಯ್ತು ಹೇಳ್ರಿ? ಫಸ್ಟ್ ಯಾವುದು? ಫಸ್ಟ್ ಕೂಲಿ ಕೆಲಸ, ಅದಾದ್ಮೇಲೆ ಒಂದು ಒಳ್ಳೆ ಕೆಲಸ, ಆಮೇಲೆ ಅದು ಪರ್ಮನೆಂಟ್ ಕೆಲಸ. ಇವಾಗ ಆ ಪರ್ಮನೆಂಟ್ ಕೆಲಸದಲ್ಲಿ ಎಲ್ಲ ಕೆಲಸಗಳು ಏನಾಯ್ತು? ಅವನ್ಗೆ ಕೈಗೂಡ್ತಾ ಬಂದಿದ್ರಿಂದ ಇವಾಗ ಏನಾಗ್ಬಿಟ್ಟ? ಅವನು ಸರ್ವಾಧಿಕಾರಿಯಾಗಿ ಮಾರ್ಪಟ್ಟ. ಇರೋದ್ರಲ್ಲ ಹೈಯೆಸ್ಟ್ ಲೆವೆಲ್. ಎಲ್ಲ ಯಾವ್ದ್ರಿಂದ ಹೇಳ್ರಿ? ದೇವರು ಅವನ ಸಂಗಡ ಇದ್ದು ಅವನ ಕೈ ಕೆಲಸವನ್ನ ದೇವರು ಸಫಲಪಡಿಸಿದ್ರಿಂದ. ಒಂದು ವಿಶ್ವಾಸಿ ಜೀವನದಲ್ಲಿ ಮೇಲೆ ಬರ್ತಾ ಇರ್ಬೇಕು, ಹಣಕಾಸಲ್ಲಿ ಚೆನ್ನಾಗ್ ಆಗ್ತಾ ಇರ್ಬೇಕು, ಹಣಕಾಸಲ್ಲಿ ಅಭಿವೃದ್ಧಿ ಆಗ್ತಾ ಇರ್ಬೇಕು. ಆದ್ರೆ ದೇವರು ಆ ವಿಶ್ವಾಸಿಯನ್ನ ಹಣಕಾಸಲ್ಲಿ ನಂಬೇಕಂದ್ರೆ ಅವನು ಹಣಕಾಸಲ್ಲಿ ದೇವರಿಗೆ ನಂಬಿಗಸ್ತನಾಗಿರ್ಲೇಬೇಕು. ಆಮೇನ್. ಸೊ ಹಣಕಾಸಲ್ಲಿ ದೇವರಿಗೆ ನಂಬಿಗಸ್ತರಾಗಿರುವಂತ ವಿಶ್ವಾಸಿನ ದರಿದ್ರದಲ್ಲಿರುವಂತ ಚರಿತ್ರೆನೇ ಇಲ್ಲ. ಅದಕ್ಕೆ ದೇವರು ಕೇಳುತ್ತೆ, ಬಡವರನ್ನ ದೇವ್ರೇನ್ ಮಾಡ್ತಾರೆ? ತಿಪ್ಪೆಯಿಂದ ಎತ್ತಿಸಿ. ಯಾವ ತರ ಬಡವರನ್ನ? ಹಣಕಾಸಲ್ಲಿ ನಂಬಿಗಸ್ತರಾಗಿರುವಂತ ಬಡವರನ್ನ. ಆತ್ಮದಲ್ಲ ಹಣಕಾಸಲ್ಲಿ ನಂಬಿಗಸ್ತರಾಗಿರೋ ಬಡವರು ಯಾರು? ಆ 2 ನಾಣ್ಯ ಕೊಟ್ಟಂತ ಸ್ತ್ರೀ. 2 ನಾಣ್ಯ ಕೊಟ್ಟಂತ ಸ್ತ್ರೀ ಯಾರು? ಹಣಕಾಸಲ್ಲಿ ನಂಬಿಗಸ್ತರಾಗಿರುವಂತ ಸ್ತ್ರೀ. ಮಿಕ್ಕಿದವರಲ್ಲ ಯಾರು? ಕಳ್ಳರು, ಚೀಟಿಂಗ್ ಮಾಡೋರು. ಅವ್ರಿಗೆ ಹೊರಗಡೆ ನೋಡ್ಬೇಕಾದ್ರೆ ಹೆಂಗ್ ಕಾಣಿಸ್ತಾ ಇದೆ? ಜಾಸ್ತಿ ಕೊಡೋರ್ ತರ ಕಾಣಿಸ್ತಾ ಇದಾರೆ, ಆದ್ರೆ ಅವರೇ ಜಾಸ್ತಿ ಚೀಟಿಂಗ್ ಮಾಡ್ತಾ ಇರೋದು. ಹೊರಗಡೆ ಏನ್ ಕಾಣಿಸ್ತಾ ಇದೆ ಹೇಳ್ರಿ? ಹೆಂಗ್ ಕಾಣಿಸ್ತಾ ಇದೆ? ಎಲ್ಲರಿಗಿಂತ ಇವರೇ ಜಾಸ್ತಿ ಕೊಡೋ ತರ ಕಾಣಿಸ್ತಾ ಇದೆ, ಆದ್ರೆ ಎಲ್ಲರಿಗಿಂತ ಜಾಸ್ತಿ ಚೀಟಿಂಗ್ ಮಾಡ್ತಾರ ದೇವ್ರಿಗೆ ಅವರೇ. ಸೊ ಹಣಕಾಸಲ್ಲಿ ನಂಬಿಗಸ್ತರಾಗಿರುವಂತ ವಿಶ್ವಾಸಿಯನ್ನ ದೇವರು ಗುರುತಿಸಿದ್ರೆ ಅವರ ಜೀವನವನ್ನ ದೇವ್ರೇನ್ ಮಾಡ್ತಾರೆ? ತಿಪ್ಪೆಯಿಂದ ಮೇಲೆ ಕೆತ್ತಿ ಸಿಂಹಾಸನದಲ್ಲಿ ಗುಣಿಸ್ತಾರೆ. ಯಾವ ತರ ಬಡವರನ್ನ ದೇವರು ಮೇಲೆ ಕೆತ್ತಾರೆ? ತಿಪ್ಪೆಯಿಂದ. ಹಣಕಾಸಲ್ಲಿ ನಂಬಿಗಸ್ತರಾಗಿರುವಂತ ಬಡವರನ್ನ ದೇವ್ರ ಮೇಲೆ ಕೆತ್ಬಿಟ್ರೆ
ಅವ್ರ ಸಿಂಹಾಸನದಲ್ಲಿ ಕುತ್ಕೊಂಡ ಮೇಲೂ ಆ ಬಡವ ಅದೇ ಕೃತಜ್ಞತೆ, ಅದೇ ಗೌರವ, ಅದೇ ಸನ್ಮಾನ ದೇವ್ರಿಗೆ ಮಾಡ್ತಾನ. ಅವನು ಬಡವನಾಗಿದ್ದಾಗ ದೇವ್ರಿಗೆ ಹೆಂಗೆ ಗೌರವ ಕೊಡ್ತಾ ಇದ್ನೋ, ಹಣಕಾಸು ಬಂದ ಮೇಲೂ ಅವನು ಅದೇ ಗೌರವನ ದೇವ್ರು ಕೊಡ್ತಾನೆ. ಅದಕ್ಕೆ ದೇವ್ರು ಅವನ್ನ ಮಾತ್ರನೇ ಮೇಲೆ ಕೆತ್ತಾರೆ. ಯಾಕಂದ್ರೆ ಅವನ ಆತ್ಮದ ಆಲೋಚನೆಗಳು ಕರೆಕ್ಟ್ ಆಗಿದೆ. ಇವನ್ ಬಡವನಾಗಿದ್ದಾಗ ಚೆನ್ನಾಗವನೆ, ಇವನ್ ತಗೊಂಡಾಗ ಸಿಂಹಾಸನ ಮೇಲೆ ಕುಂಡಿಸಿದ್ರು ಇವನ್ ನನ್ಗೇನ್ ಮಾಡ್ತಾನೆ, ಅದೇ ನಂಬಿಗಸ್ತನಾಗಿರ್ತಾನೆ, ಅದೇ ಗೌರವವನ್ನು ಕೊಡ್ತಾನೆ, ಅದೇ ಸನ್ಮಾನವನ್ನ ಮಾಡ್ತಾನೆ ಅಂತ ದೇವ್ರಿಗೂ ನಾವು. ಇವತ್ತು ದೇವ್ರು ನಿಮ್ಮನ್ನು ನಂಬೇಕಾ ಅಂತ, ನಿಮ್ಮ ಕೈ ಕೆಲಸದಲ್ಲಿ ದೇವರಿಗೆ ನಂಬಿಗಸ್ತರಾಗಿದೆ. ನಿಮ್ಮ ಬಡತನ ಅಲ್ಲ ದೇವರಿಗೆ ಇಂಪಾರ್ಟೆಂಟ್, ನಿಮ್ಮ ಕೈ ಕೆಲಸದಲ್ಲಿ ನಂಬಿಗಸ್ತರಾಗಿರೋದು ಇಂಪಾರ್ಟೆಂಟ್. ಇವತ್ತು ನಿಮ್ಮ ಕೈ ಕೆಲಸಗಳಲ್ಲಿ ನಂಬಿಗಸ್ತರಾಗಿದ್ರೆ ನೀವು ಬಡವರಾಗಿರೋ ನಿಮ್ಮನ್ನ ದೇವರ ಶ್ರೀಮಂತರಾಗಿ ಮಾರ್ಪಡಿಸ್ತಾರೆ. ಆಮೇನ್. ಸೊ ನಿಮ್ಮ ಹತ್ರ ಇರೋದ್ರಲ್ಲಿ ನಂಬಿಗಸ್ತರಾಗಿರಿ, ದೇವರು ನಿಮ್ಗೆ ಇನ್ನೂ ಇರೋರ ತರ ಮಾಡ್ತಾರೆ. ಇನ್ನೂ ಬಂದಾಗ ಅದ್ರಲ್ಲೂ ನಂಬಿಗಸ್ತರಾಗಿರಿ, ಇನ್ನೂ ದೇವರು ನಿಮ್ಮನ್ನ ಮೇಲೆ ಕೆತ್ಕೊಂಡು ಹೋಗ್ತಾರೆ. ಹಲ್ಲೆಲೂಯ. ಸೊ ಕೂಲಿ ಕೆಲಸ ಮಾಡೋನ್ನ ಒಂದು ಮೇಲೆ ಸ್ಥಾನಕ್ಕೆ ಕಳಿಸಿ, ಮೇಲೆ ಸ್ಥಾನದಿಂದ ಪರ್ಮನೆಂಟ್ ಸ್ಥಾನಕ್ಕೆ ನಿಲ್ಲಿಸಿ, ಪರ್ಮನೆಂಟ್ ಸ್ಥಾನದಿಂದ ಸರ್ವಾಧಿಕಾರಿಯಾಗಿ ಮಾರ್ಪಡಿಸಿ ಊರಿಗೆಲ್ಲ ಅವನು ಏನ್ ಮಾಡೋನು, ಇವಾಗ ಆಶೀರ್ವಾದವಾಗವನೇ. ಅವ್ನ ಮೇಲ್ ಪೊಸಿಷನ್ ಹೋದ್ಮೇಲೆ ಎಲ್ಲ ನನಗೆ ಅಂತ ಇಲ್ಲ. ಅವನು ಯೋಸೇಫ ಆ ಮೇಲ್ ಪೊಸಿಷನ್ ಹೋದ್ಮೇಲೆ ಇಡೀ ಊರವ್ರಿಗೆಲ್ಲ ಏನಾಗವನ, ಅವನು ಸರ್ವಾಧಿಕಾರಿಯಾಗಿ ಊರವ್ರಿಗೆಲ್ಲ ಆಶೀರ್ವಾದವಾಗವನೆ. ಅವ್ರು ಊರವ್ರಿಗೆಲ್ಲ ಊಟ ಇಲ್ದಾರ ಏನ್ ಮಾಡ್ತಾ ಇದ್ದಾನೆ, ಅವನು ಊಟ ಕೊಡ್ತಾ ಇದ್ದಾನೆ. ಏನಕ್ಕೆ? ಕೈ ಕೆಲಸಗಳು ಸಫಲ. ಬಟ್ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡೋದು ಏನಕ್ಕೆ? ನಿಮ್ಮ ಮೂಲಕವಾಗಿ ಬೇರೆಯವ್ರ ಆಶೀರ್ವಾದವಾಗಿರ್ಲಿ ಅಲ್ಲ. ಆಮೇನ್. ಸೊ ಹಣಕಾಸಲ್ಲಿ ನಿಮ್ಮ ಮೂಲಕವಾಗಿ ಬೇರೆಯವ್ರ ಆಶೀರ್ವಾದ ಹೊಂದಿದ್ರೆ ಮಾತ್ರನೇ ದೇವರು ನಿಮ್ಮನ್ನು ಅಭಿವೃದ್ಧಿ ಮಾಡೋದು. ದೇವರು ನಿಮ್ಮನ್ನು ಅಭಿವೃದ್ಧಿ ಮಾಡೋದು. ಇವತ್ತು ದೇವರೇ ನನ್ನ ಅಭಿವೃದ್ಧಿ ಮಾಡು ಅಂತ ಕೇಳಿದ್ರೆ ಒಂದು ರೂಲ್ ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಮ ಮೂಲಕವಾಗಿ ಬೇರೆಯವರು ಆಶೀರ್ವದಿಸಲ್ಪಡಲೇಬೇಕು. ಅದರಲ್ಲಿ ಚೀಟಿಂಗ್ ಮಾಡಿದ್ರೆ ನೀವು ಲೈಫಲ್ಲಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇಲ್ಲಿವರೆಗೂ ಚೀಟಿಂಗ್ ಮಾಡಿದೀವಿ, ಆದ್ರೆ ಆ ಚೀಟಿಂಗ್ನ ದೇವ್ರ ಹತ್ರ ಒಪ್ಕೊಳ್ಳಿ. ದೇವ್ರೆ ತುಂಬಾ ಚೀಟಿಂಗ್ ಮಾಡ್ಬಿಟ್ಟಿದ್ದೀನಿ, ನನ್ನ ಆಶೀರ್ವಾದ ಮಾಡು, ನಾನು ಆಶೀರ್ವಾದವಾಗಿ ಇರ್ತೀನಿ ಅಂತ ಕೇಳ್ಕೊಂಡು, ಆದ್ರೆ ಆಶೀರ್ವಾದ ಬಂದ ಮೇಲೆ ನಾನು ಏನ್ ಮಾಡಿಲ್ಲ, ನಂಬಿಗಸ್ತನಾಗಿ ಇಲ್ದಿರ ಚೀಟಿಂಗ್ ಮಾಡಿದ್ದೀನಿ. ದೇವ್ರೆ ನನಗೆ ಕ್ಷಮಿಸು, ಇನ್ನೊಂದು ಚಾನ್ಸ್ ಕೊಡು ಸ್ವಾಮಿ. ಹಣಕಾಸಲ್ಲಿ ನೀನು ನಂಬಿಗಸ್ತನಾಗಿರ್ತೀನಿ, ಹಣಕಾಸಲ್ಲಿ ನಾನು ನಿನ್ನ ನಂಬಿಗಸ್ತನಾಗಿರ್ತೀನಿ. ಯೋಸೇಫ ನಿನ್ನ ಆಶೀರ್ವಾದ ಮಾಡಿದ್ರೆ ಆ ಯೋಸೇಫ ಊರಿಗೆಲ್ಲ ಆಶೀರ್ವಾದವಾಗಿದ್ದ. ಕೊರತೆ ಇರೋರ್ನೆಲ್ಲ ಕೊರತೆಯನ್ನ ನೀಗಿಸ್ದ. ಆಹಾರ ಇಲ್ದೇ ಇರೋರಿಗೆ ಆಹಾರವನ್ನ ಕೊಟ್ಟ. ಮನೆ ಇಲ್ದೇ ಇರೋರಿಗೆ ಮನೆಯನ್ನ ಕಟ್ಸ್ಕೊಟ್ಟ. ಜಾಗ ಇಲ್ದೇ ಇರೋರಿಗೆ ಜಾಗ ಕೊಟ್ಟ. ಬೆಳೆ ಬೆಳೆಯಕ್ಕೆ ಇಲ್ದೇ ಇರೋರಿಗೆ, ಜಾಗ ಇಲ್ದೇ ಇರೋರಿಗೆ ನೆಲಗಳನ್ನ ಕೊಟ್ಟ. ಆ ರೀತಿಯಾಗಿ ಯೋಸೇಫ ಅನೇಕ ಜನರಿಗೆ ಆಶೀರ್ವಾದವಾಗಿದ್ದ. ದೇವ್ರು ನಿಮ್ಮ ಕೈ ಕೆಲಸವನ್ನ ಸಫಲಪಡಿಸಿದ್ರೆ, ನಿಮ್ಮ ಹಣಕಾಸಿನ ಮೂಲಕವಾಗಿ ದೇವರಿಗೆ ಹೆಂಗೆ ಆಶೀರ್ವಾದವಾಗಿ ನೀವು ಇರ್ತೀರಾ, ಹೆಂಗೆ ಗೌರವಿಸ್ತೀರಾ, ಹೆಂಗೆ ಸನ್ಮಾನಿಸ್ತೀರಾ ಅನ್ನೋದು ನೀವು ಹೊಂದ್ಕೊಳ್ಳುವಂತ ಸಮೃದ್ಧಿಯ ಮೇಲೆ ಆಧಾರ ಪಟ್ಟಿದೆ. ಹಲ್ಲೆಲೂಯಾ. ಸೊ ಇವತ್ತು ಆ ವಾಕ್ಯ, ಮೊದಲನೇ ವಾಕ್ಯ ಓದ್ದಂಗೆ, ಮೊದಲನೇದು ದೇವರು ಪ್ರಮಾಣ ಮಾಡಿದ್ದಾರೆ, ಪ್ರಮಾಣ ಮಾಡಿ ವಾಗ್ದಾನ ಕೊಟ್ಟಿದ್ದಾರೆ. ವಾಗ್ದಾನ ಕೊಟ್ಟು ದೇವರು ಅದನ್ನ ನೆರವೇರಿಸ್ತಾರೆ. ಆ ನೆರವೇರಿಸಿದ ಮೇಲೆ ಅದನ್ನ ಅನುಭವಿಸಕ್ಕೆ ದೇವರು ನಮಗೆ ಸಾಮರ್ಥ್ಯವನ್ನು ಕೊಡ್ತಾರೆ. ಇವತ್ತು ಇದೆಲ್ಲ ನಡಿಬೇಕಂದ್ರೆ ಹಣಕಾಸಲ್ಲಿ ದೇವರು ನಮ್ಮನ್ನು ನಂಬಬೇಕು, ನಮ್ಮ ಕೈ ಕೆಲಸಗಳಲ್ಲಿ ದೇವರು ನಮ್ಮನ್ನು ನಂಬಬೇಕು. ಹಲ್ಲೆಲೂಯಾ. ಸೊ ನಮ್ಮ ಕೈ ಕೆಲಸಗಳಲ್ಲಿ ದೇವರು ನಮ್ಮನ್ನು ನಂಬಿಟ್ರೆ ನಮ್ಮ ಕೈ ಕೆಲಸಗಳು ಸಫಲವಾಗ್ತವೆ. ನಾವು ಮಾಡುವ ಕೆಲಸಗಳು ಎಲ್ಲ ಕೈಗೂಡ್ತವೆ. ಆಮೇನ್. ಸೊ ನಾವು ಮಾಡುವ ಕೆಲಸಗಳಲ್ಲಿ ನಮ್ಮ ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಹಲ್ಲೆಲೂಯಾ. ಸೊ ಇವತ್ತು ನಿಮ್ಮ ಪೊಸಿಷನ್ ಚೇಂಜ್ ಆಗಬೇಕು, ನಿಮ್ಮ ಸ್ಥಾನಗಳು ಬದಲಾಗಬೇಕು, ನಿಮ್ಮ ಪೊಸಿಷನ್ಗಳು ಚೇಂಜ್ ಆಗಬೇಕು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಅಮೌಂಟ್ ಜಾಸ್ತಿ ಆಗಬೇಕು. ಇದೆಲ್ಲ ಆಗ್ಬೇಕಂದ್ರೆ ನೀವು ದೇವರಿಗೆ ನಂಬಿಗಸ್ತರಾಗಿ. ನಿಮ್ಮಿಂದ ದೇವ್ರಿಗೆ ಏನ್ ಲಾಭ? ನಿಮ್ಮಿಂದ ದೇವ್ರ ಜನರಿಗೆ ಏನ್ ಲಾಭ? ಸೊ ಹಣಕಾಸಲ್ಲಿ ದೇವ್ರು ನಿಮಗೆ ಲಾಭಕರವಾಗಿದ್ದೀರಾ ಅಂತ ದೇವರಿಗೆ ನೀವು ಪ್ರೂವ್ ಮಾಡಿಬಿಟ್ರೆ ದೇವರು ಇರೋ ಎಲ್ಲ ಆಶೀರ್ವಾದವನ್ನ ದೇವ್ರು ನಿಮ್ಗೆ ಅನುಗ್ರಹಿಸ್ತಾರೆ. ಹಲ್ಲೆಲೂಯಾ. ಇರೋ ಜಾಗದಲ್ಲೆಲ್ಲ ಎದ್ದು ನಿಂತ್ಕೊಳ್ಳೋಣ.
ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನ ಉಸಿರಿರುವ ದಿನವೆಲ್ಲ ಶುಭವಾರ್ತೆ ಸಾರು.